morning, student. In our previous class, we have discussed about the principles of management, unit second. There, the meaning and features, and there is the importance of principles of management. We have discussed in our previous class. Today, one of the most important point for your examination point of view, that is called F.W. Taylor. The management gurus are two here. Let us, in our syllabus, that is called Henry Fayol and F.W. Taylor. Then today we would like to talk about the F.W. Taylor. Then F.W. Taylor means Frederick Winslow Taylor. Frederick Winslow Taylor, he is going to be get birth on March 21st, 1856. ಅಂದರೆ 1800 ಮಾರ್ಚು 20 1856ರಲ್ಲಿ ಅವರು ಜನನ ಆಗ್ತಾರೆ ಯು ಎಸ್ ಎನಲ್ಲಿ. ಈಸ್ ಬಿಲಾಂಗ್ಸ್ ಟು ದಿ ಯು ಎಸ್ ಎ. ಆ್ಯಂಡ್ ಮಾರ್ಚ್ 21 ನೋಡಿ, ಮಾರ್ಚ್ 20ಕ್ಕೆ ಅವರು ಜನನ ಆಗ್ತಾರೆ. ಮಾರ್ಚ್ 21 1915ಕ್ಕೆ ಅವರು ದೈವದೀನರಾಗ್ತಾರೆ ಅಂತ. ಓಕೆ, ಸೊ ಹೀಸ್ ಎನ್ F.W. Taylor is belongs to the USA. Frederick Winslow Taylor ಅಂತ. He is a founder of scientific management. ವೈಜ್ಞಾನಿಕ ಏನು ನಿರ್ವಹಣೆಯ ಇವರು ಫೌಂಡರ್ ಆಗ್ತಾರೆ. ಇವರು ವೈಜ್ಞಾನಿಕ ನಿರ್ವಹಣೆಗೆ ಫೌಂಡರ್ ಇವರು ಅಂತ ಹೇಳ್ತೀವಿ. he is also known as the father of scientific management ಅಂತ ಹೇಳ್ತೀವಿ. ಇವನ್ನೇ ಯಾರು F.W. Taylor ಅನ್ನೇ ಈಸ್ ಎನ್ ಎ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. 1 ಮಾರ್ಕ್ಸ್ ಕ್ವಶನ್ಸಿಗೆ ಕೇಳ್ತಾರೆ, ಹೂ ಇಸ್ ದ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆದರೂ ಕೇಳ್ಬೋದು. ಇಲ್ಲ ಅಂದರೆ ದ F.W. Taylor ಈಸ್ ಎ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಟ್ರೂ ಆರ್ ಫಾಲ್ಸ್ ಅಂತಲೂ ಕೇಳ್ಬೋದು. ಓಕೆ, ಹೀಗೆ ನಿಮಗೆ ಅನೇಕ ಕ್ವಶನ್ಸ್ಗಳು ಇದರ ಮೇಲೆ ಬರುವಂಥ ಚಾನ್ಸಸ್ ಇದೆ. ಈಸ್ ಎನ್ ಎ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಹಿ ಜಾಯಿಂಡ್ ಆಸ್ ಅನ್ ಅಪ್ರಾಂಟಿಸಿಪ್ ಮೆಕ್ಯಾನಿಕ್. ಅಪ್ರಾಂಟಿಸಿ ಅಂತ ಜಾಯಿನ್ ಆಗ್ತಾರೆ ಆಫ್ಟರ್ ಕಂಪ್ಲೀಷನ್ ಆಫ್ ಕೋರ್ಸ್ ಅಂತ ಹೇಳಿ. ಮೆಕ್ಯಾನಿಕ್ ಅಟ್ ಕ್ರಾಂಪ್ಟ್ ಶಿಪ್ ಯಾರ್ಡ್ ಕಂಪನಿ, ಇಲ್ಲಿದೆ ನೋಡಿ, ಕ್ರಾಂಪ್ಟ್ ಶಿಪ್ ಯಾರ್ಡ್ ಕಂಪನಿಯಲ್ಲಿ ಜಾಯಿನ್ ಆಗ್ತಾರೆ. ಓಕೆ, ಇನ್ ಪಿಲ್ಪೇಡಿಯಾ ಅಂತ ಊರಲ್ಲಿ he's joined, begins his career as an apprenticeship ಆಗಿ ಜಾಯಿನ್ ಆಗ್ತಾನೆ ಫಸ್ಟ್ ಕಂಪನಿಯಲ್ಲಿ, ಕ್ರಾಂಪ್ಟ್ ಶಿಪ್ ಯಾರ್ಡ್ ಕಂಪನಿಯಲ್ಲಿ. ಓಕೆ, and after 3 years he joined to the Midwell Steel ಕಂಪನಿಯಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ ಏನಾಗಿ ಜಾಯಿನ್ ಆಗ್ತಾರೆ ಅಂದರೆ ಆರ್ಡಿನರಿ ಲೇಬರ್ ಆಗಿ, ಅಂದರೆ ಸಾಮಾನ್ಯ ಕಾರ್ಮಿಕನಾಗಿ ಜಾಯಿನ್ ಆಗ್ತಾನೆ. ಅಂಡ್ ಹಿ ವಾಸ್ ಪ್ರಮೋಟೆಡ್ ಆಸ್ ಎ ಗ್ಯಾಂಗ್ ಬಾಸ್ ವಿತ್ ಹಿಸ್ ವರ್ಚ್ಯೂ ಆಫ್ ಎಕ್ಸ್ಪೀರಿಯನ್ಸ್ ಅಥವಾ ವರ್ಕ್ ಮೆಥಡ್ಸ್ ಅನ್ನು ನೋಡಿಕೊಂಡು ಅವರಿಗೆ ಗ್ಯಾಂಗ್ ಬಾಸ್ ಆಗಿ ಪ್ರಮೋಟ್ ಮಾಡ್ತಾರೆ ಆಫ್ಟರ್ 2 years ಆದಮೇಲೆ ಅಲ್ಲಿ. ಅಂಡ್ ಈಸ್ ಎನ್ ಎ ಚೀಫ್ ಇಂಜಿನಿಯರ್ ಆಫ್ಟರ್ 4 years. ನೋಡಿ ಹೇಗಿದ್ದವರು ಹೇಗಾಗ್ತಾರೆ ಅನ್ನೋದು. ಓಕೆ, ಬಿಕಾಸ್ ಆಫ್ ಯುವರ್ ವರ್ಕ್ ಅಂಡ್ ಯುವರ್ ಡೆಡಿಕೇಶನ್ ಚೆನ್ನಾಗಿತ್ತು ಅಂದರೆ ನಾವೆಲ್ಲಾದರೂ ಮೇಲಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇವರೊಂದು ಉದಾಹರಣೆ ಅಂತ ಹೇಳ್ಬೋದು. ನಾವು ಯಾವುದೇ ಕೆಲಸ ಆಗಿರ್ಬೋದು, ಅದರಲ್ಲಿ ನಮ್ಮ ಡೆಡಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರಬೇಕು. ನಾವು ಅದನ್ನು ಕರೆಕ್ಟಾಗಿ ನಿಭಾಯಿಸೋದಾಗಿದ್ರೆ ನಾವು ಹೇಗಿದ್ದವರು ಹೇಗಾದರೂ ಆಗ್ಬೋದು. ಈಗ ಆರ್ಡಿನರಿ ಲೇಬರ್ ಆದವರು ವಿತಿನ್ 4-5 years ಚೀಫ್ ಇಂಜಿನಿಯರ್ ಆಗ್ತಾರೆ ಆ ಕಂಪನಿಗೆ ಅನ್ನೋದನ್ನು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಿ ಜಾಯಿಂಡ್ ಆಫ್ಟರ್ 4 years ಆದಮೇಲೆ ಇನ್ನು he joined to the Bethlehem Steel Company in the year of 1898 ಅಲ್ಲಿ ಬೆತ್ಲೆಹೆಮ್ ಕಂಪನಿ ಅಂತ ಇದೆಯಲ್ಲ, ಅಲ್ಲಿ ಇವರು ಜಾಯಿನ್ ಆಗ್ತಾರೆ. ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಹಿ ವರ್ಕ್ಡ್ ಆಸ್ ಎನ್ ಎ ಕನ್ಸಲ್ಟೆಂಟ್. ಅವ್ರು ರಿಟೈರ್ಮೆಂಟ್ ಆದಮೇಲೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಸ್ಪೆಷಲಿಸ್ಟ್ ಇನ್ ಎ ಶಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವರು ಸ್ಪೆಷಲಿಸ್ಟ್ ಆಗಿದ್ದಾರೆ, ಅಂದರೆ ವಿಶೇಷವಾದ ಜ್ಞಾನವನ್ನು ಹೊಂದಿರೋರು ಇವರು ಆಗಿರ್ತಾರೆ ಅಂತ ಹೇಳ್ತೀವಿ. So then by virtue of his rich experience, in a different capacity, he found that there are many problems which arises at that time in the field of in a company. Many more problems arises. He found that there are many virtues in his experience ಅಂತ ಹೇಳ್ತೀವಿ. Okay, then first what he might be
ಫೌಂಡರ್, ಅವನೆಲ್ಲ ತುಂಬ ಕಂಪ್ನಿಗಳನ್ನು ಸರ್ಚ್ ಮಾಡಿ, ತುಂಬ ಕಂಪ್ನಿಗಳಲ್ಲಿ ಅಧ್ಯಯನ ಮಾಡಿ ಅವರಿಗೆ ಒಂದು ಏನು ಪ್ರಾಬ್ಲಮ್ಸ್ ಇದ್ದಾವೆ ಇಲ್ಲಿ ಅನ್ನೋದನ್ನು ಕಂಡುಹಿಡಿತಾನೆ. ಏನಪ್ಪ ಏನಿತ್ತು ಅವಾಗ ಆ ಸಂದರ್ಭದಲ್ಲಿ ಅವರು ಹೋಗಿ ಕಂಪ್ನಿಗಳಿಗೆ ಮೀಟ್ ಮಾಡಿ ಅಲ್ಲಿದ್ದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಏನು ಗೊತ್ತಾಗಿದೆ ಅಂದರೆ ಈ ಕೆಳಗಿನ ಕಾರಣಗಳಿಂದ ನಮ್ಮ ಒಳ್ಳೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದ ಫಾಲೋವಿಂಗ್ ಆರ್ ದ ರೀಸನ್ ಫಾರ್ we are never going to be producing a good quality of product at a cheaper rate ಅಂತ. What are the reason behind him to go for the scientific management? Scientific management ಅಂತ ಇವರು ಹೇಳೋದಕ್ಕೆ ಏನು ರೀಸನ್ ಇದೆ ಅಥವಾ ಏನು ಕಾರಣ ಇಟ್ಕೊಂಡು ಇವರು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ ಅಂತ. ಏನಿತ್ತು ಅವಾಗ ತೊಂದರೆ? ಆಕ್ಚುಲಿ ಮಾರ್ಕೆಟ್ನಲ್ಲಿ ಏನು ತೊಂದರೆ ಇತ್ತು ಅಂದರೆ, ಫಸ್ಟ್ ವುಡ್ ಲೈಕ್ ಟು ಸೇ ಮೋಸ್ಟ್ ಆಫ್ ದಿ ಆರ್ಗನೈಸೇಷನ್ಸ್, ತುಂಬಾ ಆರ್ಗನೈಸೇಷನ್ಸ್ ಏನಿತ್ತು ಅಂದರೆ they do not having a planned productions. ಏನಿತ್ತು ಅವಾಗ ಪ್ರಾಬ್ಲಮ್ ಏನಿತ್ತು? ಇದು ಇಂಟ್ರೊಡಕ್ಟರಿ ಪಾರ್ಟ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಏನಿತ್ತು ಅಂದ್ರೆ ಪ್ಲಾನ್ಡ್ ಪ್ರೊಡಕ್ಷನ್ಸ್ ಇದ್ದಿಲ್ಲ. there is no maximum organizations, nearly 90 to 95% of the organizations they never has any planned productions. Okay, ಯೋಜಿತ ರೀತಿಯಲ್ಲಿ ಯಾವುದೇ ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಎಲ್ಲ ಸುಮಾರು 90% ಕಂಪನಿಗಳು ತಮ್ಮ ಯೋಜನೆ ಆಧಾರವಾಗಿ ಇಟ್ಕೊಂಡು ಉತ್ಪಾದನೆಯನ್ನ ಮಾಡ್ತಾ ಇರಲಿಲ್ಲ. ಅದೊಂದು ಪ್ರಾಬ್ಲಮ್ ಇತ್ತು. ದಿಸ್ ಅ ಮೇನ್ ಪ್ರಾಬ್ಲಮ್. ಇದೊಂದು ತೊಂದರೆ ಇತ್ತು. ಯೋಜಿತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ, ಹೇಗ್ ಬೇಕೋ ಹಾಗೆ ಮಾಡ್ತಾ ಇದ್ರು ಕೆಲಸಗಳು. ಅದೊಂದು ಪ್ರಾಬ್ಲಮ್. ಫಸ್ಟ್ ಪ್ಲಾನ್ಡ್ ಪ್ರೊಡಕ್ಷನ್ ಇದ್ದಿಲ್ಲ. ಓಕೆ, ದೇರ್ ವಾಸ್ ನೋ ಪ್ಲಾನ್ಡ್ ಪ್ರೊಡಕ್ಷನ್ಸ್. ಅದು ಅವನು ಕಂಡುಹಿಡಿತಾನೆ. ಅವನಿಗೆ ಗೊತ್ತಾಗತ್ತೆ ಮ್ಯಾಕ್ಸಿಮಮ್ ಕಂಪನಿ ನಾಟ್ ಹ್ಯಾವಿಂಗ್ ಎನಿ ಪ್ಲಾನ್ಡ್ ಪ್ರೊಡಕ್ಷನ್ಸ್ ಅಂತ ಹೇಳ್ತೀವಿ. ಅಂಡ್ the tools and equipments used for production were insufficient ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಏನ್ ಪ್ರಾಬ್ಲಮ್ ಕಂಡಿಡ್ತಾನೆ? ಇದು ಫಸ್ಟ್ ಒನ್ ಪ್ರಾಬ್ಲಮ್ ಆದ್ರೆ ಸೆಕೆಂಡ್ ಒನ್ ಏನಂದ್ರೆ ಟೂಲ್ಸ್ ಅಂಡ್ equipments used for a productions were insufficient. ಈಗ 10 ಜನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಒಬ್ರಿಗಿಬ್ರಿಗೆ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಸಿಗ್ತಾ ಇತ್ತು. ಟೂಲ್ಸ್ ಸಿಗ್ತಿಲ್ಲ, ಸಲಕರಣೆಗಳು ಅಂತ ಹೇಳ್ತೀವಲ್ಲ, ಆ ಸಲಕರಣೆಗಳು ಅಥವಾ ಪೀಠೋಪಕರಣಗಳು ಸಿಗ್ತಾ ಇರಲಿಲ್ಲ. ಇನ್ಸಫಿಷಿಯೆಂಟ್ ಆಗಿದ್ದಿಲ್ಲ, ತೃಪ್ತಿಕರವಾಗಿದ್ದಿಲ್ಲ. ಓಕೆ, ಅದನ್ನ ಇವನು ಕಂಡುಹಿಡಿತಾನೆ. ಎರಡನೇದು. ಅಂಡ್ ಥರ್ಡ್ ಒನ್ ಏನು ಅಂದ್ರೆ ದ ವರ್ಕಿಂಗ್ ಮೆಥಡ್ಸ್ ಇದೆಯಲ್ಲ, ಕೆಲಸ ಮಾಡೋ ಪದ್ಧತಿ ಇದೆಯಲ್ಲ, ವೇರ್ ಅನ್ಸೈಂಟಿಫಿಕ್ ಅಂಡ್ ಅಬ್ಜಾರ್ಟ್ಸ್. ಅನ್ಸೈಂಟಿಫಿಕ್ ಆಗಿದ್ವು, ಯಾವುದೇ ವೈಜ್ಞಾನಿಕ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಇವನು ಹೇಳ್ತಾನೆ ದ ಮೆಥಡ್ ಆಫ್ ಪ್ರೊಡಕ್ಷನ್ಸ್ ಈಸ್ ಅನ್ಸೈಂಟಿಫಿಕ್. ಅನ್ಸೈಂಟಿಫಿಕ್ ಆಗಿತ್ತು. ತುಂಬಾನೇ ಸೈಂಟಿಫಿಕ್ ಆಗಿದ್ದಿಲ್ಲ, ಬಹಳಷ್ಟು ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕ ರೀತಿಯಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಅನ್ನೋದು ಇವನು ಫೈಂಡ್ ಔಟ್ ಮಾಡ್ತಾನೆ ಅಂತ. ಓಕೆ, ಸೊ ದೆನ್ ಅಂಡ್ ಟ್ರೆಡಿಷನಲ್ ರೋಲ್ ಆಫ್ ಥಂಬ್ ವೇರ್ ಪ್ರಾಕ್ಟೀಸ್ಡ್ ಅಂತ ಹೇಳ್ತೀವಿ. ಸೈನ್ಸ್ ಅನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು, ಯಾವುದೇ ವೈಜ್ಞಾನಿಕ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಅದೊಂದು ನಾಲ್ಕನೇ ಪಾಯಿಂಟ್. ದೇ ಆರ್ ಯೂಸ್ಡ್ ಫಾರ್ ಓನ್ಲಿ ವಾಟ್ ಈಸ್ ದ ಟ್ರೆಡಿಷನಲ್ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ದಿ ಪ್ರಾಡಕ್ಟ್, ನಾಟ್ ಬೈ ದಿ ಅಂಡ್ ರೂಲ್ ಆಫ್ ಥಮ್ಸ್ ಅಂತ ಹೇಳ್ತೀವಿ. ಟ್ರೆಡಿಷನಲ್ ರೂಲ್ ಆಫ್ ಥಮ್ಸ್ was practiced. ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನೋಡಿ, ಇವಿಷ್ಟೆಲ್ಲ he found himself only, these are all the problems. At the right time when he was going to be visited so many company and he found these are all the problems. Then ಇವೆಲ್ಲ ಪ್ರಾಬ್ಲಮ್ಸ್ ಅಂತ ಅವನು ಫೌಂಡ್ ಮಾಡ್ತಾನೆ. ಫಸ್ಟ್ ಏನು ಅಂದ್ರೆ there is no planned productions. ಯಾವುದೇ ಯೋಜಿತ ರೀತಿಯಲ್ಲಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಅದೊಂದು ತೊಂದರೆ. ಆಗಿನ ಕಾಲದಲ್ಲಿ ಎಲ್ಲಾ ಕಂಪನಿಗಳು, most of the company they are not planned productions. And most of the company they are using for production of the tools and equipments which are using for a production of goods and services that are insufficient. And the most of the company they are not having any where that is a method of productions is unscientific agittu anta. Unscientific method of productions ittu. And most of the company they are traditional role of thumb and ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂಡ್ ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ಸೈಂಟಿಫಿಕ್ ವೇ. ಅವರೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಿಲ್ಲ,
ಸಾಂಪ್ರದಾಯಿಕ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಇವೆಲ್ಲ ಪ್ರಾಬ್ಲಮ್ಸ್ ಅನ್ನ ಕಂಡುಹಿಡಿದು ಯಾರು FW ಟೇಲರ್ ಅವರು ಇವೆಲ್ಲವನ್ನ ಅವನು ಫೈಂಡ್ ಮಾಡ್ತಾನೆ. ಇನ್ ಆರ್ಡರ್ ಟು ಓವರ್ಕಮ್ ದೀಸ್ ಪ್ರಾಬ್ಲಮ್ಸ್, ಇವೆಲ್ಲ ಪ್ರಾಬ್ಲಮ್ಲಿಂದ ಹೊರಗೆ ಬರ್ಬೇಕಂದ್ರೆ ನಾವೇನ್ ಮಾಡಬೇಕು ಅನ್ನೋದನ್ನ FW ಟೇಲರ್ ಅವರು ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಟೇಲರ್ ಕಂಡಕ್ಟೆಡ್ ದ ನಂಬರ್ ಆಫ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಂಡ್ ರಿಸರ್ಚ್. ಅವರೆಲ್ಲ ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಇವೆಲ್ಲ ತೊಂದರೆಗಳನ್ನ ಹೇಗೆ ನಿಭಾಯಿಸಬೇಕು, ಹೇಗೆ ಇದರಿಂದ ಹೊರಗೆ ಬರಬೇಕು, ಇವೆಲ್ಲ ತೊಂದರೆಗಳಿಂದ ಹೇಗೆ ಜನರಿಗೆ ರಕ್ಷಣೆ ಮಾಡಬೇಕು, ಕಂಪ್ನಿಗಳಿಗೂ ರಕ್ಷಣೆ ಮಾಡಬೇಕು ಅನ್ನೋದನ್ನ ಅವನು ಇನ್ವೆಸ್ಟಿಗೇಷನ್ ಮಾಡಿ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿ, ರಿಸರ್ಚ್ ಅನ್ನ ಮಾಡಿ FW ಟೇಲರ್ ಅವರು ಸುಮಾರು ಕಂಪನಿಗಳಿಗೆ ಭೇಟಿ ಮಾಡಿ ಒಪಿನಿಯನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಅಂಡ್ ಹಿ ಕೇಮ್ ಟು ನೋ ದಟ್ ದೇರ್ ವಾಸ್ ಎ ಸೈನ್ಸ್. ಅವಾಗ ಅವನಿಗೆ ಗೊತ್ತಾಗತ್ತೆ ದೇರ್ ವಾಸ್ ಎ ಸೈನ್ಸ್. ಮರಿಬೇಡಿ, ಇಲ್ಲಿ ಒಂದು ವೈಜ್ಞಾನಿಕ ತೊಂದರೆ ಇದೆ. ಇನ್ ಎ ಪರ್ಟಿಕ್ಯುಲರ್ ವರ್ಕ್, ಒಂದು ನಿರ್ದಿಷ್ಟ ಕೆಲಸಕ್ಕೆ ನಾವು ವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇಲ್ಲ, ವಿಜ್ಞಾನವನ್ನ ನಾವು ಅಳವಡಿಸ್ಕೊಡ್ತಾ ಇಲ್ಲ, ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಇದು ಎಲ್ಲರ ತೊಂದರೆ ಆಗಿದೆ. ಆ ಕಾರಣಕ್ಕಾಗಿ ಅನ್ಲೆಸ್ ದಿ ಸೈನ್ಸ್ ಇಲ್ಲ ಅಂದ್ರೆ ದ ವರ್ಕ್ ಕೆನಾಟ್ ಬಿ ಪರ್ಫಾರ್ಮ್ಡ್ ಸಿಸ್ಟಮ್ಯಾಟಿಕಲಿ. ವಿಜ್ಞಾನ ಇಲ್ಲ ಅಂದ್ರೆ ಯಾವುದೇ ಕೆಲಸವನ್ನ ಸುವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಮೊಟ್ಟ ಮೊದಲಿಗೆ ಪ್ರತಿಪಾದನೆ ಮಾಡಿದವನು FW ಟೇಲರ್. ಅವರು ಮ್ಯಾನೇಜ್ಮೆಂಟ್ ಗುರು. ಓಕೆ, there is one way is to do the productions, that is called only the science, by use of science ಅಂತ ಹೇಳ್ತೀವಿ. ಅಂದ್ರೆ ವಿಜ್ಞಾನವನ್ನ ಆಧಾರವಾಗಿ ಇಟ್ಕೊಂಡು ನಾವು ಉತ್ಪಾದನೆ ಮಾಡಬೇಕೆ ಹೊರತು ಸಾಂಪ್ರದಾಯಿಕ ರೀತಿಯಲ್ಲಿ ಉತ್ಪಾದನೆ ಮಾಡಬಾರ್ದು ಅನ್ನೋದನ್ನ ಮೊಟ್ಟ ಮೊದಲಿಗೆ ಹೇಳಿದವರೇ FW ಟೇಲರ್. ಅಂಡ್ FW ಟೇಲರ್ wrote number of books on the management, such as Shop Management, Principles of Scientific Management ಅನ್ನೋ ಒಂದು ಬುಕ್ಕು, ಶಾಪ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಬುಕ್ ಅನ್ನು ಬರೀತಾನೆ, ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಬುಕ್ ಅನ್ನು ಬರೀತಾನೆ. ಅಂಡ್ ಪೀಸ್ ರೇಟ್ ಸಿಸ್ಟಮ್, ಇದು ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಇದನ್ನು ಸಹ ಅವರೇ ಮಾಡಿರೋದು. ಯಾವುದು ಭೇದ ತೋರುವ ಕೂಲಿ ಪದ್ಧತಿ ಅಂತಾನು ಹೇಳ್ತೀವಿ. ಓಕೆ, ಇದು ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂಡ್ ಹಿ ಡಿಕ್ಲೇರ್ ದಟ್ ದೇರ್ ಇಸ್ ಆಲ್ವೇಸ್ one best way to do it ಅಂತ ಯಾವಾಗ ಈ ಫೌಂಡ್, ಆಮೇಲೆ ಅವನಿಗೆ ಗೊತ್ತಾಗತ್ತೆ ಒಂದೇ ಒಂದು ಮೆಥಡ್ ಇದೆ, ಒಳ್ಳೆ ಮೆಥಡ್ ಇದೆ, ಬೆಸ್ಟ್ ವೇ ಟು ಡೂ ಇಟ್ ಅಂತ ಹೇಳ್ತೀವಿ. ಅದು ಯಾವುದು ಅಂದ್ರೆ ಸೈನ್ಸ್ ಅಂತ ಹೇಳ್ತಾರೆ. ಅದು ಯಾವುದು ಅಂದ್ರೆ ಸೈನ್ಸ್ ಅನ್ನು ಆಧಾರವಾಗಿ ಇಟ್ಕೊಂಡು ನಾವು ಮಾಡಬೇಕು. he found that he declared that also there is always a one best way to do it. ಆ ಬೆಸ್ಟ್ ವೇ ಯಾವುದು ಅಂದ್ರೆ ಇಲ್ಲಿ ಹೇಳ್ತಾರೆ, that is a science or we applied in all activities we should be applied the science. ನಾವೆಲ್ಲ ಉತ್ಪಾದನಾ ಚಟುವಟಿಕೆಗಳಲ್ಲೂ ನಾವು ವಿಜ್ಞಾನವನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಫಸ್ಟಿಗೆ ಪ್ರತಿಪಾದನೆ ಮಾಡಿದವರು FW ಟೇಲರ್ ಅವರು ಅಂತ ಹೇಳ್ತಾರೆ. ಹಾಗಿದ್ರೆ ಇವ್ರ ಪ್ರಕಾರ ಏನದು, ವಾಟ್ ಯು ಮೀನ್ ಬೈ FW ಟೇಲರ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಓಕೆ, ಮೀನಿಂಗ್ ಅಂತ ಹೇಳಿದಾಗ ಇಲ್ಲಿ ಬರುತ್ತೆ, ದ ಮೀನಿಂಗ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮೀನ್ಸ್ knowing exactly. ಓಕೆ, ನಮಗೆ ಗೊತ್ತಾಗಬೇಕಾಗತ್ತೆ ಎಕ್ಸಾಕ್ಟ್ಲಿ ಏನು, ಎಕ್ಸಾಕ್ಟ್ಲಿ knowing what you want meant to do, ಏನ್ ಮಾಡಬೇಕು ಅನ್ನೋದನ್ನ, ಅಂಡ್ seeing that, ಅದನ್ನ ನೋಡ್ಬೇಕಾಗತ್ತೆ, seeing that they do it in the best way and cheapest way ಅಂತ ಹೇಳ್ತೀವಿ. ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ, ಚೀಪೆಸ್ಟ್ ವೇ ಅಂತ. ಓಕೆ, ಸೊ ದೆನ್ ಇಲ್ಲಿ ಅವರು ಹೇಳೋದ್ ಪ್ರಕಾರ, ಇವರು FW ಅವರ ಪ್ರಕಾರ ವೈಜ್ಞಾನಿಕ ನಿರ್ವಹಣೆ ಎಂದರೇನು ಅನ್ನೋದನ್ನ ಇವರು ಹೇಳ್ತಾರೆ. ಏನು ಮಾಡಬೇಕು, ಕನ್ನಡದಲ್ಲಿ ನೀವು ಬೇಕಿದ್ರೆ ಬರ್ಕೋಬಹುದು. ವೈಜ್ಞಾನಿಕ ನಿರ್ವಹಣೆ ಎಂದರೆ ಏನು ಮಾಡಬೇಕು ಎಂಬುದನ್ನು ತಿಳಿಯುವುದು, ಮತ್ತು ಉತ್ತೇಜನ ಅಥವಾ ಅತ್ಯುತ್ತಮ ವಿಧಾನ ಮತ್ತು ಕಡಿಮೆ ಖರ್ಚಿನಲ್ಲಿ ಪೂರ್ಣಗೊಳಿಸಿದ್ದಾರೆಯೇ ಎಂಬುದನ್ನು ತಿಳಿಸುವುದು ಅಥವಾ ಖಚಿತಪಡಿಸಿಕೊಳ್ಳುವುದು. ಏನು, ಅತ್ಯುತ್ತಮ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ
ಒಳ್ಳೆ ವಿಧಾನಗಳನ್ನು, ಬೆಸ್ಟ್ ವೇ ಅಂತ ಹೇಳ್ತೀವಲ್ಲ, ಅದನ್ನು ಖಚಿತಪಡಿಸಿಕೊಳ್ಳೋದ್ರ ಮೂಲಕ ಅತ್ಯುತ್ತಮ ವಿಧಾನಗಳಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಪೂರ್ಣಗೊಳಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ ಇವರು. ಏನು ಅಂದರೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಿರ್ವಹಣೆ ಎಂದರೆ ಏನು ಮಾಡಬೇಕು ಎಂಬುದನ್ನು ತಿಳಿಯುವುದು ಮತ್ತು ಅತ್ಯುತ್ತಮ ವಿಧಾನದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಪೂರ್ಣಗೊಳಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಏನು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಅದರ ವೈಜ್ಞಾನಿಕ ನಿರ್ವಹಣೆ ಅನ್ನೋದನ್ನು FW ಟೇಲರ್ ಅವರು ಹೇಳ್ತಾರೆ. Scientific management refers to the use of scientific and standard tools and methods and trained workers in all the organizations. Okay, why we should use all this, okay, and activities in order to increase. ಯಾಕೆ ಇವನ್ನೆಲ್ಲ ಮಾಡ್ಕೋಬೇಕು? ಏನಂತ ಹೇಳ್ತಾರೆ? ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದಿ ಯೂಸ್. ಏನು ಯೂಸ್ ಮಾಡಬೇಕು ಅಂದರೆ, ಏನು ಉಪಯೋಗ ಮಾಡೋದ್ರ? ಸೈಂಟಿಫಿಕ್ ಉಪಯೋಗ, ಸೈಂಟಿಫಿಕ್ ಅಂಡ್ ಸ್ಟ್ಯಾಂಡರ್ಡ್ ಟೂಲ್ಸನ್ನು, ಏನು ಶಿಷ್ಟ ಪ್ರಮಾಣದ ಟೂಲ್ಸ್ಗಳನ್ನು, ಒಳ್ಳೆ ಸ್ಟ್ಯಾಂಡರ್ಡ್ ಟೂಲ್ಸನ್ನು, ಮಷಿನ್ಸ್ಗಳನ್ನು, ಮೆಥಡ್ಸು, ಒಳ್ಳೆ ಮೆಥಡ್ಸನ್ನು ಯೂಸ್ ಮಾಡಬೇಕು. ಒಳ್ಳೆ ಟ್ರೈನ್ಡ್ ವರ್ಕರ್ಸು ನಿಮ್ಮಲ್ಲಿ ಕೆಲಸ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನ್ಡ್ ವರ್ಕರ್ಸ್ ಕೆಲಸ ಮಾಡಿದರೆ ಖಂಡಿತವಾಗಿ ಏನು ಜಾಸ್ತಿ ಆಗುತ್ತೆ? ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್, in order to increase the productions within a minimum cost and without wastage. Okay, and it's aimed to be improving efficiency of the workers and quality of good productions ಅಂತ ಹೇಳ್ತೀವಿ. ಅಂದ್ರೆ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾ, ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾ, ಮತ್ತು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕಾ? ಹಾಗಿದ್ರೆ ಏನು ಮಾಡಬೇಕು? ಸೈಂಟಿಫಿಕ್ ವೇಯನ್ನು ಬಳಸ್ಕೊಳ್ಳಿ, ಟ್ರೈನ್ಡ್ ವರ್ಕರ್ಸನ್ನು ಬಳಸ್ಕೊಳ್ಳಿ, ಒಳ್ಳೆ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿ ಅನ್ನೋದು ಇವರ ಮುಖ್ಯ ಧ್ಯೇಯವಾಗಿದೆ. ಇದೇ ಇವರ ತತ್ವವಾಗಿದೆ ಅಂತ ಹೇಳ್ತೀವಿ. ಟ್ರೈನ್ಡ್ ವರ್ಕರ್ಸನ್ನು, ತರಬೇತಿ ಹೊಂದಿದ ವರ್ಕರ್ಸನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಮೆಥಡ್ಸನ್ನು ಯೂಸ್ ಮಾಡಿ, ಉತ್ಪಾದನೆ ಮಾಡುವ ವಿಧಾನ ಚೆನ್ನಾಗಿರಬೇಕು, ಸ್ಟ್ಯಾಂಡರ್ಡ್ ಟೂಲ್ಸನ್ನು, ಮಷಿನ್ಸನ್ನು, ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ಕೋಬೇಕು, ಮತ್ತು ಸೈನ್ಸನ್ನು ಯೂಸ್ ಮಾಡಿದರೆ ಆವಾಗ ಖಂಡಿತವಾಗಿ ನೀವು ಉತ್ಪಾದನೆ ಹೆಚ್ಚು ಮಾಡೋದ್ರ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದ್ರ ಮೂಲಕ ನಿಮ್ಮ ಕಂಪನಿಯ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸಿಂಗ್ ಎ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ವೇ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಅದೇ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು he suggested that FW Taylor, if you want to be increase the productions, if you want to be increase the productivity, and if you want to be with a minimum, if you want to be increase the productions with a minimum cost, and if you want to be control the wastage, okay, and if you want to be increase your efficiency and quality of good quality of productions, then definitely you will going to be you should apply the scientific way of doing and also the standard tools and methods. Standard tools might be used in the productions. The method which is also used, best way or best method might be selected, and the trained workers must be recruited. Then definitely you will going to be reach all this ಅಂತ ಹೇಳ್ತಾರೆ ಯಾರು? FW Taylor. And principles of scientific management. Following are the important principles of scientific management contributed by the FW Taylor. He said that there are the outcomes of his experimentation and observations. ಇವರೆಲ್ಲ ಮಾಡ್ಕೊಂಡು ಇದು ನೋಡಿ, ಇಂಟ್ರೊಡಕ್ಷನ್ಸ್ ಆಯ್ತಾ, ಈಗ ಮೀನಿಂಗ್ ಆಯ್ತು. ಈಗ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಏನು ಹೇಳಿದ್ದಾರೆ ಇದನ್ನೇ 4 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಾಂದ್ರೆ ನೀವು ಇದರಲ್ಲಿ ಯಾವ್ದಾದ್ರು ಒಂದು 4 ಮಾರ್ಕ್ಸಿಗೆ ಕೇಳ್ತಾರೆ. ಮ್ಯಾಕ್ಸಿಮಮ್ ಇದನ್ನೇ ಕೇಳೋದು. ಓಕೆ, ಇವು 5 ಇದಾವಲ್ಲ, ಇದರಲ್ಲಿ 4 ಬರೆದ್ರು ಸಾಕಾಗುತ್ತೆ ನಿಮಗೆ. ಇದು ನಿಮಗೆ ಇದು ಏನು ಎಕ್ಸಾಮಿಗೆ ಬರುವಂಥದ್ದು ಇದೆ ಇಂಪಾರ್ಟೆಂಟ್. ಅಂಡ್ ಇದನ್ನೇನಾದ್ರೂ ಕೇಳಿದ್ರೆ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಇವರು ಹೇಳ್ತಾರೆ ದಟ್ ಈಸ್ FW Taylor ಅವರು ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ದಿ FW Taylor. He said that there are the outcomes of the ಅವನು ಎಕ್ಸ್ಪೀರಿಯನ್ಸ್ ಅಂಡ್ ಅಬ್ಸರ್ವೇಷನ್ನಿಂದ, ಅವನು ರಿಚ್ ಎಕ್ಸ್ಪೀರಿಯನ್ಸ್ ಅಂಡ್ ಅಬ್ಸರ್ವೇಷನ್ನಿಂದ ಅವನಿಗೆ ಈ 4 ಪ್ರಿನ್ಸಿಪಲ್ಸ್ ಅನ್ನು ಡಿಸೈನ್ ಮಾಡ್ತಾನೆ. we will going to be design the 4 principles ಅಂತ ಹೇಳ್ತಾರೆ. That is called, first one, science.
ಇಲ್ಲಿ ನೋಡಿ, there is a science, not a rule of thumb. ವಿಜ್ಞಾನ ಹೆಬ್ಬೆರಳಿನ ನಿಯಮವಲ್ಲ. ವಿಜ್ಞಾನ ಹೆಬ್ಬೆರಳಿನ ನಿಯಮವಲ್ಲ. ಇಟ್ಸ್ ನಾಟ್ ಎನ್ ಎ ಲೆಫ್ಟ್ ಹ್ಯಾಂಡ್ ಥಂಬ್ ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಥಂಬ್ ಅಂದ್ರೆ ಅನ್ಎಜುಕೇಟೆಡ್ ತರ ನೀವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಎಜುಕೇಟೆಡ್ ತರ ಸೈಂಟಿಫಿಕ್ ವೇನಲ್ಲಿ ಕೆಲಸ ಮಾಡಿ ಅಂತ ಫಸ್ಟಿಗೆ ಹೇಳಿದವರೇ FW ಟೈಲರ್. ಆ ಕಾರಣಕ್ಕಾಗಿ ಇವರು ತುಂಬಾನೇ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಿದ್ದಾರೆ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಂಡ್ ಪ್ರೊಡಕ್ಷನ್ಸ್ ಅಂಡ್ ಆಲ್ ದಿ ಕಂಪನೀಸ್ ಇನ್ ಆಲ್ ಓವರ್ ದಿ ವರ್ಲ್ಡ್. ಅದಕ್ಕಾಗಿ ಈಗಲೂ ನಾವು ಇವ್ರನ್ನ ನೆನೆಸ್ಕೊಂಡು ಡಿಸ್ಕಸ್ ಮಾಡ್ತಾ ಇರೋದಕ್ಕೆ ಕಾರಣ ಇದೇ ಆಗಿರುತ್ತೆ. ಏನ್ ಹೇಳ್ತಾರಂದ್ರೆ, ಸಾಂಪ್ರದಾಯಿಕ ನಿರ್ವಹಣೆ ಬದಲಿಗೆ ವೈಜ್ಞಾನಿಕ ನಿರ್ವಹಣೆಯನ್ನು ಅಳವಡಿಸ್ಕೊಳ್ಳಿ. ದೆನ್ ಏನು ಇವರು ಹೇಳೋದು? ದ ಟೇಲರ್ ಬಿಲೀವ್ ದಟ್ there is only one best method of maximization ಅಥವಾ maximization of efficiency. ನೀವು ಹೆಚ್ಚು ಉತ್ಪಾದನೆ ಮಾಡಬೇಕಾದ್ರೆ, ನಿಮ್ಮ ಪರಿಣಾಮಕಾರಿಯಾಗಿ ಉತ್ಪಾದನೆ ಮಾಡಬೇಕಾದ್ರೆ ಅದು ಯಾವ ಮೆಥಡ್ಸು, ಯಾವ ಬೆಸ್ಟ್ ಮೆಥಡ್ ಅಂದರೆ ದಟ್ ಈಸ್ ಅ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಅದೇ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಅಂದರೆ ವೈಜ್ಞಾನಿಕ ನಿರ್ವಹಣೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಅಟೆಂಪ್ಟ್ ಟು ಬಿ ಇನ್ಕ್ರೀಸ್ ದ ಪ್ರೊಡಕ್ಷನ್ ಬೈ ರಿಡ್ಯೂಸಿಂಗ್ ದಿ ಎಫರ್ಟ್ ಆಫ್ ಎಂಪ್ಲಾಯಿಗಳ ಅದರದ್ದೇನು ಸೈಂಟಿಫಿಕ್ ಮ್ಯಾನೇಜ್ಮೆಂಟಿನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಅದರ ಉದ್ದೇಶ ಅಷ್ಟೇ, ಕಡಿಮೆ ಎಫರ್ಟನ್ನು, ಕಡಿಮೆ ಪರಿಶ್ರಮದಲ್ಲಿ ಅತ್ಯುತ್ತಮವಾಗಿ ಉತ್ಪಾದನೆಯನ್ನು ಮಾಡೋದು, ಒಳ್ಳೆ ಉತ್ಪಾದನೆಯನ್ನು ಮಾಡೋದು. ಇನ್ಕ್ರೀಸ್ ದ ಪ್ರೊಡಕ್ಷನ್ಸ್, ಉತ್ಪಾದನೆ ಹೆಚ್ಚು ಮಾಡಬೇಕು, ಕಡಿಮೆ ಪರಿಶ್ರಮವನ್ನು ಉಪಯೋಗ ಮಾಡೋದ್ರ ಮೂಲಕ. ಅದು ಯಾವಾಗ ಪಾಸಿಬಿಲಿಟಿ ಆಗುತ್ತೆ? ಅದು ಸೈನ್ಸ್ ಇದ್ರೆ ಮಾತ್ರ ಪಾಸಿಬಿಲಿಟಿ ಆಗುತ್ತೆ. ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ದಿಸ್ ಸೈನ್ಸ್ to increase the productions with minimum effort of the employee. ಅವನು ಹೇಳಿದ್ದೇ ಮೊದಲು ಇದನ್ನ ಅಂತ ಹೇಳ್ತಾರೆ. This reduce the practice of rule of thumb. ಇದರಿಂದ ನಿಮಗೆ ಏನು ಹಳೆಯ ಪದ್ಧತಿ ಏನಿತ್ತಲ್ಲ, ಅದು ಹೆಬ್ಬೆರಳಿನ ನಿಯಮ, ಅದನ್ನ ಕಡಿಮೆ ಮಾಡ್ದಂಗಾಗತ್ತೆ, ಸೈನ್ಸ್ ಅನ್ನ ಹೆಚ್ಚು ಮಾಡ್ದಂಗಾಗತ್ತೆ. This principles include the scientific selection of the workers. ಏನಂತಿರುತ್ತೆ, ನಾವು ಇದನ್ನ ಹೆಂಗೆ ಮಾಡ್ಲಿ? ಒಳ್ಳೆ ಉತ್ಪಾದನೆ, ಇನ್ಕ್ರೀಸಿಂಗ್ ಪ್ರೊಡಕ್ಷನ್ಸ್ ಬೈ ರಿಡ್ಯೂಸಿಂಗ್ ದಿ ಎಫರ್ಟ್ ಆಫ್ ಎಂಪ್ಲಾಯಿ. ಅಂದ್ರೆ ಒಳ್ಳೆ ಎಂಪ್ಲಾಯಿ ಇರಬೇಕು ಕಂಪನಿಯಲ್ಲಿ, ಟ್ರೈನ್ಡ್ ಎಂಪ್ಲಾಯಿ ಇರಬೇಕು, ಎಕ್ಸ್ಪೀರಿಯನ್ಸ್ ಎಂಪ್ಲಾಯಿ ಇರಬೇಕು. ಅವ್ರಿಗೆ ಹೆಂಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀರಾ? ಟು ದಿ ರಿಕ್ರೂಟ್ಮೆಂಟ್ ಅಂದರೆ ವರ್ಕರ್ ಸೆಲೆಕ್ಷನ್ಸ್ ಚೆನ್ನಾಗಿರಬೇಕು. ದ ರೈಟ್ ಪರ್ಸನ್ ವಿತ್ ದ ರೈಟ್ ಜಾಬ್ ಅಂಡ್ ರೈಟ್ ಕ್ವಾಲಿಫೈಡ್ ಪರ್ಸನ್ ವಿತ್ ದಿ ರೈಟ್ ಜಾಬ್, ಸೂಟೇಬಲ್ ಜಾಬ್ ಅಂತ. ಅಂದರೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಅವರವರ ಕ್ವಾಲಿಫಿಕೇಶನ್ ತಕ್ಕಂತೆ, ಅವರವರ ಅರ್ಹತೆ ತಕ್ಕಂತೆ, ಅವರವರ ಅನುಭವ ತಕ್ಕಂತೆ ನಾವು ಕೆಲಸವನ್ನು ನೀಡಬೇಕೇ ಹೊರತು, ಈಗ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅನ್ನ ಹೋಗಿ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಪ್ಲೇಸಿಗೆ ಹಾಕೋದು ಬೇಡ. ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನ ಹೋಗಿ ನಾವು ಸಿವಿಲ್ ಇಂಜಿನಿಯರ್ ಪೋಸ್ಟಿಗೆ ನಾವೇನಾದರೂ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅದು ಅನ್ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ದ ಥಿಂಗ್ಸ್ ಆಗುತ್ತೆ. ದಟ್ ಈಸ್ ನಾಟ್ ಎನ್ ಎ ಸೈಂಟಿಫಿಕ್ ವೇ, ದಟ್ ಈಸ್ ನಾಟ್ ಎ ಸೈಂಟಿಫಿಕ್ ರಿಕ್ರೂಟ್ಮೆಂಟ್. ಅದು ವೈಜ್ಞಾನಿಕ ರೀತಿಯಲ್ಲಿ ನೇಮಕಾತಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ನೀವು ಇದು ವೈಜ್ಞಾನಿಕ ರೀತಿಯಲ್ಲಿ, ಯಾರು ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ರೆ ಯು ವಿಲ್ ಗೋಯಿಂಗ್ ಟು ಬಿ ಅಪಾಯಿಂಟೆಡ್ ಇನ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಓನ್ಲಿ. Okay, in the field of mechanic only, production department only. Civil engineer is going to be construct the building and roads and canals and all these things. ಅದಕ್ಕೆ ಸಂಬಂಧಪಟ್ಟಿದವರು ಅವರು ಅದಕ್ಕೆ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿದ್ದು ಮೊದಲು ಇವರೇ ಅಂತ ಹೇಳ್ತೀವಿ. ಓಕೆ, ಅಂಡ್ ಪೇಮೆಂಟ್, ಅವರಿಗೆ ಪೇಮೆಂಟ್ ಮಾಡೋದಿರಲಿ, ಟ್ರೈನಿಂಗ್ ಮಾಡೋದಿರಲಿ, ಓಕೆ, ಅವೆಲ್ಲ ದ ವೇಜಸ್ ಕೊಡೋದಿರಲಿ ಅಕಾರ್ಡಿಂಗ್ ಟು ದಿ ವರ್ಕರ್ಸ್. ಓಕೆ, ವರ್ಕರ್ಸಿಗೆ ವೇಜಸ್ ಕೊಡೋದಿರಲಿ, ಅವೆಲ್ಲ ಸೈಂಟಿಫಿಕ್ ಆಗಿರಬೇಕು. ಸುಮ್ಮನೆ ನಮಗೆ ಬೇಕಾದವರಿಗೆ ನಾವು ಹೆಚ್ಚಿನ ವೇಜಸ್ ಅನ್ನು ಕೊಟ್ಟು ಅವಾಗ ಅಲ್ಲಿ ಡಿಸ್ಕ್ರಿಮಿನೇಷನ್ ಉಂಟಾಗುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಸುಮಾರು ಕಂಪನಿಗಳು ಲಾಕ್ಡೌನ್ ಮಾಡ್ತಾರೆ, ಲಾಕ್ಔಟ್ ಆಗಿದ್ದಾವೆ. ಬಿಕಾಸ್ ಡ್ಯೂ ಟು ಓನ್ಲಿ ದ ಪ್ರಾಬ್ಲಮ್, 80% ಆಫ್ ದಿ ಕಂಪನಿ ಇನ್ ಆಲ್ ಓವರ್ ದಿ ವರ್ಲ್ಡ್ ದೇ ಆರ್ ಕ್ಲೋಸ್ ದೇರ್ ಬಿಸ್ನೆಸ್ ಆಪರೇಷನ್ಸ್ ಡ್ಯೂ ಟು ಓನ್ಲಿ ದ ವರ್ಕರ್ಸ್ಲಿಂದಾನೇ ಆಗಿರೋದು. ಅದಕ್ಕಾಗಿ ಈ ವರ್ಕರ್ಸನ್ನು ಚೆನ್ನಾಗಿ ಇಟ್ಕೋಬೇಕಾಗತ್ತೆ ನೀವು ಅಂತ ಹೇಳಿ ಸೈನ್ಸಲ್ಲಿ ಅಪ್ಲೈ ಮಾಡಿ, ನಾಟ್ ರೂಲ್ ಆಫ್ ಥಂಬ್ ಅಂತ ಹೇಳ್ತಾನೆ. ವಿಜ್ಞಾನವನ್ನು ಅಳವಡಿಸ್ಕೊಳ್ಳಿ, ಹೆಬ್ಬೆರಳಿನ ನಿಯಮವಲ್ಲ, ಹಳೆಯ ಕಾಲದ ನಿಯಮವಲ್ಲ ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ನಿರ್ವಹಣೆ ಬದಲಾಗಿ ವೈಜ್ಞಾನಿಕ ನಿರ್ವಹಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳೋದ್ರ ಮೂಲಕ ಮೊಟ್ಟ ಮೊದಲ ಏನು ಪ್ರಿನ್ಸಿಪಲ್ಸ್ ಅನ್ನ ಹೇಳಿದ್ದಾನೆ. ಹಾರ್ಮೋನಿ ನಾಟ್ ಡಿಸ್ಕಾರ್ಡೆಡ್ ಅಂತ ಹೇಳ್ತಾರೆ. ಪ್ರೊಡಕ್ಷನ್ಸ್ ಹೇಗಿರ್ಬೇಕು? ಹಾರ್ಮೋನಿ ಆಗಿರ್ಬೇಕು, ನಾಟ್ ಡಿಸ್ಕಾರ್ಡ್ ಅಂತ ಹೇಳ್ತಾರೆ. ಓಕೆ, ಹಾರ್ಮೋನಿ ಅಂದ್ರೆ ಏನು, ಡಿಸ್ಕಾರ್ಡ್ ಅಂದ್ರೆ ಏನು ಅಂತ ಇಲ್ಲಿ ಹೇಳ್ತೀವಿ. ಗುಂಪು ಕ್ರಿಯೆ ಅಥವಾ ಸಾಮರಸ್ಯ ಇರಬೇಕು, ಎಲ್ಲರ ನಡುವೆ ಸಾಮರಸ್ಯ ಇರಬೇಕೇ ಹೊರತು ವಿರೋಧವಲ್ಲ, ವಿರೋಧ ಇರಬಾರ್ದು. ಓಕೆ, ಇಟ್ಸ್ ನಾಟ್ ಅಪೋಸಿಷನ್ಸ್ ಆರ್ ವಿರೋಧವಲ್ಲ, ಡಿಸ್ಕಾರ್ಡ್ ಅಲ್ಲ. ಓಕೆ, ದೇರ್ ಶುಡ್ ಬಿ ಎ ಹಾರ್ಮೋನಿಯಸ್ ರಿಲೇಷನ್ಸ್ ಬಿಟ್ವೀನ್ ಯಾರ ಹತ್ರ? ಬಿಟ್ವೀನ್ ದ ಮ್ಯಾನೇಜ್ಮೆಂಟ್
Okay, very good relationship between our healthy relationship between management and workers. ವರ್ಕರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಒಳ್ಳೆ ಹೆಲ್ದಿ ರಿಲೇಷನ್ಸ್ ಅನ್ನ ಇರಬೇಕು, ಹೆಲ್ದಿ ರಿಲೇಶನ್ಶಿಪ್ ಇರಬೇಕು, ಒಳ್ಳೆಯ ಆರೋಗ್ಯಕರವಾದಂತಹ ಏನು ಸಂಬಂಧ ಇರಬೇಕು ಅವರ ನಡುವೆ ಅಂತ ಹೇಳ್ತಾರೆ. ಬೋತ್ ಶುಡ್ ಬಿ ರಿಯಲೈಸ್, ಅವರಿಬ್ಬರಿಗೂ ರಿಯಲೈಸ್ ಆಗಿರಬೇಕು ದಟ್ ಈಚ್ ಒನ್ ಆರ್ ಇಂಪಾರ್ಟೆಂಟ್ ಟು ದಿ ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಇವರಿಗೆ ಮ್ಯಾನೇಜ್ಮೆಂಟ್ಗೆ ಇವರು ತುಂಬಾನೇ ಇಂಪಾರ್ಟೆಂಟ್ ನಮಗೆ, ಯಾಕಂದ್ರೆ ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಘಟನೆಯ ಉದ್ದೇಶಗಳನ್ನ ಸಾಧನೆ ಮಾಡೋದಕ್ಕಾಗಿ ನಮಗೆ ಇವರಿಬ್ರು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅವರಿಬ್ಬರಿಗೂ ಅರ್ಥ ಆಗ್ಬೇಕಾಗತ್ತೆ ನಾವಿಬ್ರು ತುಂಬಾನೇ ಇಂಪಾರ್ಟೆಂಟ್, ಒಂದು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸೋದಕ್ಕಾಗಿ ನಮ್ಮದೇ ಆದಂತ ಕೊಡುಗೆ ನಾವು ಕೊಡ್ಲೇಬೇಕಾಗತ್ತೆ ಅನ್ನೋದು ಇವರಿಬ್ಬರಲ್ಲಿ ಸಾಮರಸ್ಯ ಬರಬೇಕಾಗತ್ತೆ. ಇವರಿಬ್ಬರ ನಡುವೆ ಹಾರ್ಮೋನಿ ರಿಲೇಶನ್ಶಿಪ್ ಇರಬೇಕಾಗತ್ತೆ, ಇವರಿಬ್ಬರ ನಡುವೆ ಹೆಲ್ದಿ ರಿಲೇಶನ್ಶಿಪ್ ಇರಬೇಕಾಗತ್ತೆ. ಅವಾಗ ಮಾತ್ರ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ ಅವಾಗಲೇ ಹೇಳಿದ್ದಾರೆ. ಇಟ್ಸ್ ಅನ್ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ಸ್ ಅನ್ನೋದ್ರ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್. ಅದು ಯಶಸ್ವಿ ಒಂದು ಸಂಸ್ಥೆ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಯಾರು, FW ಟೇಲರ್ ಅವರು. Okay, FW Taylor, it was suggested that there should be a harmonious relationship between the management and workers, then only it is possible to be achieve the objectives of organizations, otherwise it's very difficult. Okay, and there is a third one here, there is a cooperations, not a individualism. Nanu annodu beda, there is a mutual cooperations, ಸಹಕಾರ ಇರಬೇಕು, ಪ್ರತ್ಯೇಕತಾವಾದ ಇರಬಾರ್ದು. ಓಕೆ, there should be a cooperations between the labor and management here also. Okay, there should be a cooperations between, cooperations ಇರಬೇಕು ಎಲ್ಲರ ನಡುವೆ, ಯಾರದು, ಲೇಬರ್ ಅಂಡ್ ಮ್ಯಾನೇಜ್ಮೆಂಟ್. there is a good cooperations ಇರಬೇಕು ಅಂತ ಹೇಳ್ತಾರೆ ಅವರು. ಅದು ಒಳ್ಳೆ ಕೋಆಪರೇಷನ್ ಟು ಅಚೀವ್ ದಿ objectives of the management. Okay, to active this management, there has to be received the continuous suggestion from the employee and rewards. ಅವರಿಗೆ ಸಜೆಷನ್ ಕೊಡ್ತಾ ಇರಬೇಕು, ರಿವಾರ್ಡ್ಸ್ ಕೊಡ್ತಾ ಇರಬೇಕು. at the time of taking the important decisions, workers should be taken into the confidence. ಅವರೆಲ್ಲರ ಇದನ್ನ ತಗೋಬೇಕು, ಒಪಿನಿಯನ್ ತಗೋಬೇಕು. ಏನಕ್ಕಾಗಿ, ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನ ತಗೋಬೇಕಾದ್ರೆ, ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನ, ನಿರ್ಣಯಗಳನ್ನ, ಒಂದು ಏನು ಮಹತ್ವವಾದ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾದ್ರೆ ಲೇಬರ್ಸ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ, ಅವ್ರ ಒಪಿನಿಯನ್ ತಗೋಬೇಕಾಗತ್ತೆ, ಅವ್ರ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅವರು ಎಷ್ಟು ಜನ ಪರ ವಿರೋಧ ಎಲ್ಲವನ್ನ ಆಲಿಸ್ಬೇಕಾಗತ್ತೆ. ಯು ಶುಡ್ ನಾಟ್ ಟೇಕ್ ಅಲೋನ್, ನೀನೇ ಎಲ್ಲ ಅಲ್ಲ, ನಿನ್ನ ಕೈ ಕೆಳಗೆ ಕೆಲಸ ಮಾಡೋರು ಇದ್ದಾರೆ, ಅವ್ರ ಕಾನ್ಫಿಡೆನ್ಸ್ ಅನ್ನ, ನೀನು ಭರವಸೆಗಳನ್ನ ನೀವು ಗೆಲ್ಲಬೇಕಾಗತ್ತೆ. ಅದಕ್ಕೆ ದೇರ್ ಶುಡ್ ಬಿ ಎ ಟೂ ವೇ ಆಫ್ ಕಮ್ಯುನಿಕೇಶನ್ಸ್ ಬಟ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಅಂಡ್ ದ ವರ್ಕರ್ಸ್. ಟೂ ವೇ ಆಫ್ ಕಮ್ಯುನಿಕೇಶನ್ಸ್ ಇರಬೇಕು. ಓಕೆ, ಎರಡು ವೇನಲ್ಲಿ ಕಮ್ಯುನಿಕೇಶನ್ಸ್ ಇರಬೇಕು. ನಾಟ್ ಓನ್ಲಿ ಒನ್ ಸೈಡ್, ನಾನೇ ಹೇಳ್ತೀನಿ, ನಾನು ಹೇಳಿದ್ದೇ ಕೇಳಬೇಕು, ನಾನೇ ಮ್ಯಾನೇಜರ್ಸು, ನಾನು ಹೇಳಿದ್ ನೀನು ಕೇಳಬೇಕಷ್ಟೇ, ನೀನೇನು ಹೇಳಬಾರ್ದು ಅನ್ನೋದಿರಬಾರ್ದು. ಓಕೆ, ದಿಸ್ ಇಸ್ ನಾಟ್ ಎ ಫೇರ್. So then two-way communications is very important ಅಂತ ಹೇಳಿ ಪ್ರತಿಪಾದನೆ ಮಾಡಿದವರು ಯಾರು, FW ಟೇಲರ್ ಅವರು ಅಂತ. ಓಕೆ, ದಿಸ್ ಇಸ್ ದ two-way communications ಅಂತ ಹೇಳ್ತಾರೆ. ಅಂಡ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ಸ್, ಇಬ್ಬರ ನಡುವೆ, ನಿರ್ವಹಣಾ ಮಂಡಳಿ ಮತ್ತು ಕೆಲಸಗಾರರ ನಡುವೆ ಎರಡು ಸಂವಹನ ಇರಬೇಕು, ಎರಡು ಕಡೆಯಿಂದ ಸಂವಹನ ಇರಬೇಕು ಅಂತ ಹೇಳ್ತಾರೆ. ನಾಲ್ಕನೇದು, ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ to his greatest efficiency and prosperity ಅಂತ. greatest efficiency and prosperity ನೋಡಿ, ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಟು ಹಿಸ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಅಂಡ್ ಪ್ರಾಸ್ಪ್ಯಾರಿಟಿ ಅಂತ ಹೇಳ್ತೀವಿ. ಕಾರ್ಮಿಕರ ದಕ್ಷತೆ ಮತ್ತು ಅಭ್ಯೋದಯದ ಅಭಿವೃದ್ಧಿ ಆಗ್ಬೇಕಾಗತ್ತೆ. ಅವ್ರು ಹೇಳಿದ್ದು, ಇವರು ಯಾರು, FW ಟೇಲರ್ ಹೇಳಿದ್ದು ಇದನ್ನೇ. ಓಕೆ, ಇಂಡಸ್ಟ್ರಿಯಲ್ ಎಫಿಷಿಯನ್ಸಿ largely depends upon the personal competentness. ನಮ್ಮ ಮೇಲೆ ಇರುತ್ತೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಇದರ ಎಫಿಷಿಯನ್ಸಿ ನಮ್ಮ ವರ್ಕರ್ಸ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಲ್ವೇಸ್ ಸ್ಟುಡ್ ದಟ್ ದ ವರ್ಕರ್ಸ್ ಡೆವಲಪ್ಮೆಂಟ್. ಎಲ್ಲ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನೀವು ಅಪ್ಲೈ ಮಾಡಬೇಕಂದ್ರೆ ವರ್ಕರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ವರ್ಕರ್ಸ್ ಹೇಗೆ ಡೆವಲಪ್ ಆಗಿರ್ತಾರೆ, ಟ್ರೈನ್ಡ್ ಇರ್ತಾರೆ, ಹಾಗೇನೆ ನಿಮ್ಮ ಏನು ಕಂಪನಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ FW ಟೇಲರ್ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅಂಡ್ ಎಂಪ್ಲಾಯಿ ಸೆಲೆಕ್ಷನ್ಸ್ ಹೆಂಗೆ ಸೆಲೆಕ್ಷನ್ ಮಾಡೋ ವೇನಲ್ಲಿ, ಅದೇ ರೈಟ್
ಪರ್ಸನ್ ವಿತ್ ದಿ ರೈಟ್ ಜಾಬ್ ಆ್ಯಂಡ್ ರೈಟ್ ಪ್ಲೇಸ್ ಆ್ಯಂಡ್ ರೈಟ್ ಟೈಮ್ ಅಂತ. ಓಕೆ, ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸರಿಯಾದ ಜಾಬಿಗೆ ಹುದ್ದೆಗೆ ಅಥವಾ ಸರಿಯಾದ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ರೆ ಅದನ್ನೇ ರೈಟ್ ಸೆಲೆಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಇನ್ಫ್ಲುಯೆನ್ಸ್ಡ್ more contributions and improving efficiency of the workers and organizations. both organization efficiency improve ಮಾಡೋದಕ್ಕೆ ಮತ್ತು ಏನು ಇಂಡಿವಿಜುವಲ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದಕ್ಕೆ ಇವೆರಡು ತುಂಬ ಇಂಪಾರ್ಟೆಂಟ್. ರೈಟ್ ಪರ್ಸನ್ ಸೆಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಕಂಪನಿಗೆ, ಟ್ರೈನ್ಡ್ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಕಂಪನಿಯಲ್ಲಿ ಅಂತ ಹೇಳೋದು ಯಾರು, ನಮ್ಮ FW ಟೇಲರ್ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಸನ್ನು ಕೊಡೋದ್ರ ಮೂಲಕ ಅವರಿಗೆ ಅಭಿವೃದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ಲಿ ಆಪ್ಟಿಮಮ್ ಪ್ರೊಡಕ್ಷನ್, ಅಪೇಕ್ಷಿತ ಉತ್ಪಾದನೆ ಆಗಬೇಕಾ ಕೊನೆಯದಾಗಿ ಹೇಳ್ತೀವಿ. ದ ಮ್ಯಾನೇಜ್ಮೆಂಟ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ದ ಕಂಟಿನ್ಯೂಯಸ್ ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್ಸ್. ಕಂಟಿನ್ಯೂಯಸ್ ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್, ನಿರಂತರವಾಗಿ ಉತ್ಪಾದನೆ ಹೆಚ್ಚು ಮಾಡಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇಟ್ ಮೀನ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಐದರ್ ಬೈ ದಿ ಮ್ಯಾನೇಜರ್ ಆರ್ ಬೈ ದಿ ವರ್ಕರ್ಸ್. ಮ್ಯಾನೇಜರ್ನಿಂದ ಕಂಟ್ರೋಲ್ ಮಾಡಬಾರ್ದು ಅಂಡ್ ವರ್ಕರ್ಸ್ನಿಂದನೂ ಕಂಟ್ರೋಲ್ ಆಗಬಾರ್ದು. ದಟ್ ಈಸ್ ಕಂಟಿನ್ಯೂಸ್ ಆಗಿರಬೇಕು. ಇಟ್ ಈಸ್ ನಾಟ್ ಕಂಟ್ರೋಲ್ ಬೈ ದಿ ಮ್ಯಾನೇಜ್ಮೆಂಟ್ ಅಂಡ್ ಇಟ್ ಈಸ್ ನಾಟ್ ಕಂಟ್ರೋಲ್ ಬೈ ದಿ ವರ್ಕರ್ಸ್. ಯಾರ ಕೈಲೂ ಇರಬಾರ್ದು. ಇಟ್ ಈಸ್ ಅನ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಉತ್ಪಾದನೆ ಆಗ್ತಾ ಇರಬೇಕು. ಪ್ರೊಡಕ್ಟಿವಿಟಿ ಅಂಡ್ ಪ್ರೊಡಕ್ಷನ್ಸ್ ಇಟ್ ಮೈಟ್ ಬಿ continually exist. Okay, and Taylor opposed that inefficient workers and curtailment of productions and his favor with the large scale productions. Inefficient ಇವರು ಅಪೋಸ್ ಮಾಡ್ತಾರೆ. ಎಫಿಷಿಯಂಟ್ ವರ್ಕರ್ಸ್ ಅಂಡ್ ಇನ್ಎಫಿಷಿಯಂಟ್ ವರ್ಕರ್ಸ್ ಅಂತ ಡಿವೈಡ್ ಮಾಡ್ತಾರೆ. ಎಫಿಷಿಯಂಟ್ ವರ್ಕರ್ಸ್ ಅನ್ನ ಇವ್ರು ಯಾವಾಗಲೂ ರಿವಾರ್ಡ್ ಅನ್ನ ಕೊಡ್ತಾರೆ. ಇನ್ಎಫಿಷಿಯಂಟ್ ವರ್ಕರ್ಸ್ ಆರ್ ದೇ ಹ್ಯಾವ್ ಟು ಬಿ ಪೆನಲೈಸ್ ಅಂತ ಹೇಳ್ತಾರೆ. ಯಾರು ಫಸ್ಟಿಗೆ ಹೇಳಿರೋದೇ ಇವರು FW ಟೇಲರ್ ಅವರು. ಓಕೆ, ಇನ್ನು ಅನೇಕ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವರು ಕೆಲವರು ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಹೆಂಗೆ ಇವರಿಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫಾದರ್ ಅಂತ ಯಾಕೆ ಹೇಳ್ತೀವಿ ಇವರಿಗೆ ಅಂದರೆ, ಅವ್ರ ಟೆಕ್ನಿಕ್ಸು, ಅವರು ಮೆಥಡ್ ಆಫ್ ಚೂಸಿಂಗ್ ದ ಪೀಪಲ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಟೆಕ್ನಿಕ್ಸನ್ನು ಬಹಳಷ್ಟು ಒಳ್ಳೆ ಟೆಕ್ನಿಕ್ಸನ್ನು ನಮ್ಮ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕೊಟ್ಟೋಗಿದ್ದಾರೆ. ಆ ಟೆಕ್ನಿಕ್ಸ್ಗಳನ್ನು ನಾವೀಗ ಹೇಳೋಣ. ಫಸ್ಟ್, ದ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು ಏನು ಅಂದರೆ, ಅವರು 4 ಪ್ರಕಾರಗಳನ್ನಾಗಿ ಮಾಡಿದ. ಫಂಕ್ಷನಲ್ ಫೋರ್ಮ್ಯಾನ್ಶಿಪ್, ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಅಂಡ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂಡ್ ವರ್ಕ್ ಸ್ಟಡಿ ಅಂತ 4 ಮಾಡಿದ್ದಾರೆ. ಆ 4ರಲ್ಲಿ ಫಸ್ಟ್ನೇ ನಾವು ಹೇಳಬೇಕಾದ್ರೆ, ಇದು ಸೈಂಟಿಫಿಕ್ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು ಅಂತ ಹೇಳ್ತೀವಿ. ಟೆಕ್ನಿಕ್ಸ್, ಇದು ಟೆಕ್ನಿಕ್ಸು, ಇದು ಪ್ರಿನ್ಸಿಪಲ್ಸ್. ಡೋಂಟ್ ಕನ್ಫ್ಯೂಸ್ ಇಟ್. ಇದು ತತ್ವಗಳು, ಇದು ಟೆಕ್ನಿಕ್ಸ್, ತಂತ್ರಗಳು. ತತ್ವಗಳು ಬೇರೆ, ತಂತ್ರಗಳು ಬೇರೆ ಆಗ್ತವೆ ಅಂತ. ದೆನ್ ಫಸ್ಟ್ ತಂತ್ರಗಳು ಏನ್ ಮಾಡಿದ ಅಂದ್ರೆ, ಫಂಕ್ಷನಲ್ ಫೋರ್ಮ್ಯಾನ್ಶಿಪ್ ಅಂತ ಮಾಡ್ತಾನೆ. ಎಲ್ಲ ವರ್ಕರ್ಸು ಇಲ್ಲಿ ಕಾರ್ಮಿಕರ ಮೇಲ್ವಿಚಾರಕತ್ವ ಅಂತ ಹೇಳ್ತೀವಿ. ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಹೇಳ್ತೀವಿ. ಏನ್ ಕಾರ್ಯಾತ್ಮಕ? ಫಂಕ್ಷನಲ್ ಅಂತ ಹೇಳ್ತೀವಲ್ಲ. ಏನ್ ಕಾರ್ಯಾತ್ಮಕ ಫೋರ್ಮ್ಯಾನ್ಶಿಪ್ ಈಸ್ functional foremanship is an extension of the principles of division of work and specializations. Nodi, division of work and specializations to the shop floor, okay, wherein each worker will get under the order and guidelines from 8 foremen in the related process are the functions and productions ಅಂತ ಹೇಳ್ತೀವಿ. ಅಂದ್ರೆ ದಿಸ್ ಇಸ್ ಫೋರ್ಮ್ಯಾನ್ಶಿಪ್ ಆಸ್ ಆಲ್ಸೋ ಪ್ರಿನ್ಸಿಪಲ್ಸ್ ಆಫ್ ವಾಟ್ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಡಿವಿಷನ್ ಆಫ್ ವರ್ಕ್ ಅಂದ್ರೆ ವರ್ಕ್ ಡಿವೈಡ್ ಮಾಡ್ತೀವಿ ಅಂತ. ಹೇಗೆ ಡಿವೈಡ್ ಮಾಡ್ತೀವಿ? ಡಿಪೆಂಡ್ಸ್ ಅಪಾನ್ ದ ಸ್ಪೆಷಲೈಸೇಷನ್ಸ್ ಅಂತ. ಅವರವರ ಅರ್ಹತೆ ತಕ್ಕಂತೆ ನಾವು ವರ್ಕರ್ಸ್ ಅನ್ನ ಡಿವೈಡ್ ಮಾಡಬೇಕು. ಅವ್ರ ಕಾರ್ಯಗಳನ್ನ ವರ್ಗಾಯಿಸಬೇಕು ಅಥವಾ ಡಿವೈಡ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರವ್ರು ಏನು ಕೆಲಸ ಮಾಡ್ತಾರೆ? ಈಗ ನೋಡಿ, 8 ಪ್ರಕಾರಗಳನ್ನಾಗಿ ಮಾಡ್ತಾರೆ ಇದರಲ್ಲಿ. ಫಂಕ್ಷನಲ್ ಅಂಡ್ ಫೋರ್ಮ್ಯಾನ್ಶಿಪ್ ಅಲ್ಲಿ ಫಂಕ್ಷನ್ಸ್ ಆಫ್ ಪ್ರೊಡಕ್ಷನ್ಸ್ ಅನ್ನು ಆಧಾರವಾಗಿ ಇಟ್ಕೊಂಡು ಇವ್ರು 8 ಮಾಡ್ಕೊಳ್ತಾರೆ. ಅದರಲ್ಲಿ ಫಸ್ಟ್ ನಿಮಗೆ ಒಂದಾದ್ರೂ ಕೇಳ್ಬೋದು, ಇದರಲ್ಲಿ ಪ್ಲಾನ್ಡ್ ಇನ್ಚಾರ್ಜ್. ಫಸ್ಟ್ ಅದರಲ್ಲಿ ಪ್ಲಾನಿಂಗ್ ಇನ್ಚಾರ್ಜ್ ಅಂತ ಮಾಡ್ತಾರೆ. ಇನ್ನೊಂದು ಅಥವಾ ಯೋಜಿಸುವಿಕೆ ಅಧಿಕಾರಿ ಅಡಿಯಲ್ಲಿ 4 ಜನ ಕೆಲಸ ಮಾಡ್ತಾರೆ. ಯೋಜಿಸುವಿಕೆಯ ಅಧಿಕಾರಿ ಅಡಿಯಲ್ಲಿ 4 ಜನ, ಅಂದರೆ ಪ್ಲಾನ್ಡ್ ಇನ್ಚಾರ್ಜ್ನಲ್ಲಿ 4 ಮೆಂಬರ್ಸ್ ಮಾಡ್ತಾರೆ. ಮತ್ತೆ ಇನ್ನು ಪ್ರೊಡಕ್ಷನ್ ಇನ್ಚಾರ್ಜ್ ಅಂತ ಮಾಡ್ತಾರೆ. ಪ್ಲಾನ್ಡ್ ಇನ್ಚಾರ್ಜ್ ಅಂಡ್ ಪ್ರೊಡಕ್ಷನ್ ಇನ್ಚಾರ್ಜ್. ಇದು ಪ್ಲಾನ್ ಇನ್ಚಾರ್ಜ್, ಇನ್ನೊಂದು ಪ್ರೊಡಕ್ಷನ್ ಇನ್ಚಾರ್ಜ್ ಅಂತ ಮಾಡ್ತಾರೆ. ಇದರಲ್ಲಿ 4 ಜನ ಕೆಲಸ ಮಾಡ್ತಾರೆ, ಇದರಲ್ಲಿ 4 ಜನ ಕೆಲಸ ಮಾಡ್ತಾರೆ. ಇದರಲ್ಲಿ 4 ಜನ ಯಾರ್ಯಾರು ಅಂದ್ರೆ, ಫಸ್ಟ್ ಇಲ್ಲಿ ಹೇಳ್ತೀವಿ 4 ಜನ. ಯಾವುದರಲ್ಲಿ?
ಇವ್ರು ಹೇಳಿದ್ರ ಪ್ರಕಾರ ಫಸ್ಟು ಇದರಲ್ಲಿ ಇರುವಂಥ 4 ಜನ ಯಾರು ಅಂದರೆ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಅಂತ ಹೇಳ್ತಾರೆ. ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಅಂದರೆ ಸೂಚನಾ ಪತ್ರ ಗುಮಾಸ್ತ ಅಂತ. ಇವನು ಸೂಚನೆಗಳನ್ನು ನೀಡೋನಾಗಿರ್ತಾನೆ. ಸೂಚನಾ ಪತ್ರ ಗುಮಾಸ್ತ, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್. ಇವನು ಸೂಚನೆಗಳನ್ನು ನೀಡಬೇಕಾಗತ್ತೆ. ಟೈಮ್ ಟು ಟೈಮ್ ಏನೇನು ಆಗ್ತಿದಾವೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇವರು ಫಸ್ಟು ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಅಂತ ಹೇಳ್ತೀವಿ, ಕಾರ್ಡ್ ಕ್ಲರ್ಕ್. ಅಂಡ್ ಸೆಕೆಂಡ್ ಒನ್ ರೂಟ್ ಕ್ಲರ್ಕ್ ಅಂತ ಹೇಳ್ತೀವಿ. ರೂಟ್ ಕ್ಲರ್ಕ್ ಅಂದ್ರೆ ಇವನ್ ಕೆಲಸ ಏನು? ರೂಟ್ ಕ್ಲರ್ಕ್ ಅಂತ ಹೇಳ್ತೀವಿ. ಅಂದ್ರೆ ಮಾರ್ಗ ಗುಮಾಸ್ತ ಅಂತ ಹೇಳ್ತೀವಿ. ಇವನು ಮಾರ್ಗವನ್ನು ತೋರಿಸಬೇಕಾಗತ್ತೆ. ಯಾವ ರೂಟಲ್ಲಿ ಹೋದ್ರೆ ಹೇಗೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ರೂಟ್ ಅನ್ನು ತೋರಿಸ್ತಾನೆ, ವೇ ಅನ್ನು ತೋರಿಸ್ತಾನೆ, ಒಂದು ದಾರಿಯನ್ನು ತೋರಿಸುವಂತ ರೂಟ್ ಕ್ಲರ್ಕ್ ಅಂತ ಹೇಳ್ತಾರೆ. ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂತ ಹೇಳ್ತೀವಿ. ಅವಧಿ ಮತ್ತು ವೆಚ್ಚ ಗುಮಾಸ್ತ ಅಂತ ಹೇಳ್ತೀವಿ. ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂದ್ರೆ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದೀವಿ, ಎಷ್ಟು ಖರ್ಚನ್ನು ಉಪಯೋಗ ಮಾಡಿಕೊಂಡು ಅಂತ. ಓಕೆ, ಅವಧಿ ಮತ್ತು ವೆಚ್ಚದ ಗುಮಾಸ್ತ ಅವನು ಇಟ್ಕೋಬೇಕಾಗತ್ತೆ. ಎಷ್ಟು ಟೈಮ್ನಲ್ಲಿ ಎಷ್ಟು ಉತ್ಪಾದನೆ ಮಾಡಿದ್ದಾರೆ, ಎಷ್ಟು ಖರ್ಚಾಗಿದೆ ಅದಕ್ಕೆ ಅಂತ ಇವನು ರೆಕಾರ್ಡ್ ಮಾಡಬೇಕಾಗತ್ತೆ. ಅಂಡ್ ಡಿಸಿಪ್ಲಿನರಿ, ಶಿಸ್ತು ಪಾಲಕ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಶಿಸ್ತು ಪಾಲಕನಾಗಿ ಒಬ್ಬರನ್ನ ಮಾಡ್ಕೋತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಹಂಚಿದ್ದು ಯಾರು ಅಂದ್ರೆ FW ಟೇಲರೇ. FW ಟೇಲರು ಇದು ಸೈಂಟಿಫಿಕ್ ವೇನಲ್ಲಿ ಅವ್ರು ಮಾಡ್ತಾರೆ. ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ರೂಟ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂಡ್ ದೇರ್ ಇಸ್ ಎನ್ ಡಿಸಿಪ್ಲಿನ್ ಅಂತ. ಡಿಸಿಪ್ಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಕೋಡ್ ಆಫ್ ಕಂಡಕ್ಟ್ ಆಫ್ ಎವ್ರಿ ಒನ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಇದು ಕನ್ಸರ್ನ್ ವಿತ್ ವಾಟ್ ಈಸ್ ದಟ್ ಪ್ಲಾನಿಂಗ್, ಇನ್ಚಾರ್ಜಿಗೆ ಸಂಬಂಧಪಟ್ಟಿದ್ದು, ಪ್ಲಾನಿಂಗ್ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು. ಹಾಗಿದ್ರೆ ಪ್ರೊಡಕ್ಷನ್ಸ್ ಮಾಡೋರಿಗೆ 4 ಮಾಡ್ತಾರೆ. ಇದರಲ್ಲಿ ಪ್ರೊಡಕ್ಷನ್ ಇನ್ಚಾರ್ಜ್ ಅಲ್ಲಿ 4 ಪ್ರಕಾರಗಳನ್ನಾಗಿ ಮಾಡ್ತೀವಿ. ಅದು ಯಾವುದು ಅಂದ್ರೆ ಸ್ಪೀಡ್ ಬಾಸ್ ಅಂತ ಹೇಳ್ತೀವಿ. ಅಂದ್ರೆ ಸಕಾಲದಲ್ಲಿ ಸರಿಯಾದ ಕೆಲಸವನ್ನ ಪೂರೈಸುವುದು ಅಂತ. ಓಕೆ, ಇದು ಉತ್ಪಾದನಾ ಅಧಿಕಾರಿಯ ಅಡಿಯಲ್ಲಿ ಬರುವಂತ 4 ವ್ಯಕ್ತಿಗಳು ಅಂತ ಹೇಳ್ತೀವಿ. ಉತ್ಪಾದನಾ ಅಧಿಕಾರಿಯ ಅಡಿಯಲ್ಲಿ ಬರುವಂತ 4 ವ್ಯಕ್ತಿಗಳು. ಅದು ಸ್ಪೀಡ್ ಬಾಸ್ ಬರುತ್ತೆ. ಸಕಾಲದಲ್ಲಿ ಅಂದ್ರೆ ಇನ್ ಟೈಮ್ ಅಲ್ಲಿ ಕೆಲಸವನ್ನ ಮುಗಿಸ್ಕೊಡೋದು ಇವ್ನು ನೋಡ್ಕೊಳ್ತಾನೆ. ಗ್ಯಾಂಗ್ ಬಾಸ್ ಅಂತ ಹೇಳ್ತೀವಿ. ಗ್ಯಾಂಗ್ ಬಾಸ್ ಯಂತ್ರಗಳ, ಸಾಧನಗಳು ಇತ್ಯಾದಿಗಳನ್ನ ಸಿದ್ಧಪಡಿಸೋದು. ಯಂತ್ರಗಳು, ಇಕ್ವಿಪ್ಮೆಂಟ್ಸ್ ಅಂಡ್ ಮಟೀರಿಯಲ್, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅನ್ನ ಸಿದ್ಧಪಡಿಸಬೇಕು. ಯಾವಾಗ ಬೇಕೋ ಅವಾಗೆ ಅದು ರೆಡಿ ಆಗಿರ್ಬೇಕು ಅನ್ನೋದು ಈ ಗ್ಯಾಂಗ್ ಬಾಸಿನ ಕೆಲಸ ಆಗಿರುತ್ತೆ. ಅಂಡ್ ರಿಪೇರ್ ಬಾಸ್ ಅಂತ ಹೇಳ್ತೀವಿ. ರಿಪೇರ್ ಬಾಸ್ ಇಂದು ಅಷ್ಟೇ ಏನಾಗಿರುತ್ತೆ ಇದು ಅಂದ್ರೆ ಯಂತ್ರಗಳು ಮತ್ತು ಸಾಧನಗಳು ಸುವ್ಯವಸ್ಥಿತ ರೀತಿಯಲ್ಲಿ ಇದಾವ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ರೈಟ್ ಪೊಸಿಷನ್ ಅಲ್ಲಿ ಇದಾವ ಇಲ್ಲ ಅನ್ನೋದನ್ನ. ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಇಮಿಡಿಯೇಟ್ ಅವರು ಆಕ್ಷನ್ಸ್ ತಗೋಬೇಕಾಗತ್ತೆ. ಅವರು ಲಾಸ್ಟ್ ಇನ್ಸ್ಪೆಕ್ಟರ್ಸ್ ಅಂತ ಹೇಳ್ತೀವಿ. ಕೆಲಸದ ಗುಣಮಟ್ಟವನ್ನು ಪರೀಕ್ಷಿಸುವನು ಅಂತ. ಯಾರ್ಯಾರು ಹೆಂಗೆ ಮಾಡಿದ್ದಾರೆ ಅನ್ನೋದನ್ನ ನೋಡೋರು ಇದು ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಅವ್ರ ಕೆಲಸದ ಗುಣಮಟ್ಟ ಹೇಗಿದೆ, ಏನಿಲ್ಲ, ಅಕಾರ್ಡಿಂಗ್ ಟು ದಿ ಸ್ಟ್ಯಾಂಡರ್ಡ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ತಾರೆ. ದ ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟ್ಯಾಂಡರ್ಡೈಸೇಷನ್. ಇವನ್ ಟೆಕ್ನಿಕ್ಸ್ ಅಲ್ಲಿ ಫಸ್ಟ್ ಟೆಕ್ನಿಕ್ಸ್ ಫಂಕ್ಷನಲ್ ಫೋರ್ಮ್ಯಾನ್ಶಿಪ್, ಸೆಕೆಂಡ್ ಒನ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್. ಸ್ಟ್ಯಾಂಡರ್ಡೈಸೇಷನ್ಸ್ ಮೀನ್ಸ್ ವಾಟ್ ಹಿಯರ್? The standardizations is a fixed of raw material, times and instruments and methods. Machines ಅಂತ ಏನು ಹೇಳ್ತೀವಲ್ಲ ಅದು ಸ್ಟ್ಯಾಂಡರ್ಡ್ ಆಗಿರಬೇಕು. ಸ್ಟ್ಯಾಂಡರ್ಡ್ ಅಂದ್ರೆ ಈಗ ನಾವು ಹೇಳ್ತೀವಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಲ್ವಾ. ಸ್ಟ್ಯಾಂಡರ್ಡ್ ಅಂದ್ರೆ ಇವರು ಫಿಕ್ಸ್ ಮಾಡಿರ್ತಾರೆ, ಇಷ್ಟು ಟೈಮ್ ಅಲ್ಲಿ ಇಷ್ಟು ಮಷಿನ್ಸ್ ಅಲ್ಲಿ ಈಗ 100 ಯೂನಿಟ್ಸ್ ಇನ್ ಎ ಡೇ, ಇದು ಸ್ಟ್ಯಾಂಡರ್ಡ್. ಫಾರ್ 8 hours ಅಲ್ಲಿ ಒಬ್ಬ ವ್ಯಕ್ತಿ ಏನು 100 ಯೂನಿಟ್ಸ್ ಅನ್ನು ಉತ್ಪಾದನೆ ಮಾಡಬೇಕು. ಅದು ಸ್ಟ್ಯಾಂಡರ್ಡ್ ಕಂಪನಿಯಿಂದ. ದೆ ಫಿಕ್ಸ್ ಇಟ್. ಓಕೆ, ದೆ ಫಿಕ್ಸ್ಡ್ ಮಾಡಿರ್ತಾರೆ, ಇಷ್ಟು ಉತ್ಪಾದನೆ ಮಾಡಬೇಕು. 8 hours ಅಲ್ಲಿ ಟೈಮ್ ಸ್ಟ್ಯಾಂಡರ್ಡ್ ಆಯ್ತಾ? 8 hours ಅಲ್ಲಿ ಟೈಮ್ ಸ್ಟ್ಯಾಂಡರ್ಡ್. ಯೂನಿಟ್ ಇದು ಉತ್ಪಾದನಾ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಓಕೆ, ಎ ಪರ್ಸನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯು 100 ಯೂನಿಟ್ಸ್ ಗಳನ್ನ 8 ತಾಸಲ್ಲಿ ಉತ್ಪಾದನೆ ಮಾಡಬೇಕು ಅಂತ. ಅದು ಸ್ಟ್ಯಾಂಡರ್ಡ್, ಅದು ಫಿಕ್ಸ್ ಬೈ ದಿ ಕಂಪನಿ ಅಂತ ಹೇಳ್ತೀವಿ. ಅದನ್ನ ಕರೆಕ್ಟ್ ಆಗಿ ಅದು ಮಾಡುವಂತ ಇರಬೇಕು. ಅದು ಟೈಮ್ ನಲ್ಲಿ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಅಲ್ಲಿ ಆಗಿರ್ಬೋದು, ಮೆಥಡ್ಸ್ ಅಲ್ಲಿ ಆಗಿರ್ಬೋದು. ಮೆಥಡ್ಸ್ ಅಷ್ಟೇ, ವೇ ಆಫ್ ಡೂಯಿಂಗ್ ದ ಮೆಥಡ್ಸ್. ಥ್ರೂ ದಟ್ ವಿ ಕ್ಯಾನ್ ಗೋಯಿಂಗ್ ಟು ಬಿ ರಿಡ್ಯೂಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಆಲ್ಸೋ. ಸಿಂಪ್ಲಿಫಿಕೇಶನ್ ಮೀನ್ಸ್ ವಾಟ್? ಅವಾಯ್ಡಿಂಗ್ ಅನ್ನೆಸೆಸರಿ ಮೆಥಡ್ಸ್ ಅಂಡ್ ಸೈಜ್. ಅವಾಯ್ಡಿಂಗ್ ಅನ್ನೆಸೆಸರಿ ದೊಡ್ಡದು ಮಾಡೋದು, ಕಡಿಮೆ ಮಾಡೋದು, ಅನ್ನೆಸೆಸರಿ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಅದು ಬೇಡ ಅಂತ. ಅದನ್ನ ಅವಾಯ್ಡ್ ಮಾಡಿದ್ರೆ ಸಾಕು. ಸಿಂಪಲ್ ಆಗಿ ಚೆನ್ನಾಗಿರ್ಬೇಕು ಅಂತ ಮೆಥಡ್ಸ್ ಅನ್ನು ಉಪಯೋಗ ಮಾಡ್ಕೋಬೇಕು ಅಂತ FW ಟೇಲರ್ ಅವರು ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರು FW ಟೇಲರ್ ಅವರು. ಎಲ್ಲ ಕರೆಕ್ಟಾಗಿ ಅಂದರೆ ಯಾವುದೇ ಅನ್ನೆಸೆಸರಿ ಥಿಂಗ್ಸನ್ನು ನೀವು ತೊಗೊಂಬರ್ಬೇಡಿ.
ಸಿಂಪಲ್ ಆಗಿ ಮಾಡಿ, ಒಳ್ಳೆ ಚೆನ್ನಾಗಿರಬೇಕು, ಸಿಂಪಲ್ ಆಗಿರಬೇಕು, ಅರ್ಥ ಆಗಂಗಿರಬೇಕು, ಮತ್ತು ಚೆನ್ನಾಗಿರಬೇಕು. ಸೈಜಲ್ಲೂ ಸಿಂಪಲ್ ಆಗಿರಬೇಕು ಆ್ಯಂಡ್ ಮೆಥಡ್ಸಲ್ಲೂ ಚೆನ್ನಾಗಿರಬೇಕು. ಈಗ ಸೈಜಲ್ಲಿ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಸೋಪನ್ನು ಉತ್ಪಾದನೆ ಮಾಡ್ತೀವಿ ಅಂದ್ಕೊಳ್ಳಿ. ಸೋಪನ್ನು ನಾವು 1 ಕ್ವಿಂಟಲ್ ಉತ್ಪಾದನೆ ಮಾಡಲಿಕ್ಕಾಗಲ್ಲ, ಅದು ಇಟ್ಸ್ ನಾಟ್ ಎ ಸೈಜ್. ಓಕೆ, ಅದನ್ನು ಇಷ್ಟೇ 100 ಗ್ರಾಮೋ 200 ಗ್ರಾಮೋ 350 ಗ್ರಾಮೋ ಹೀಗೆ ಈ ಗ್ರಾಮಲ್ಲಿ ಉತ್ಪಾದನೆ ಮಾಡಿದ್ರೆ ಅದು ಕನ್ವೀನಿಯನ್ಸ್ ಟು ಹ್ಯಾಂಡಲ್ ಆಗುತ್ತೆ. ಯು ಶುಡ್ ನಾಟ್ ಸಪೋಸ್ ಟು ಡೂ ಇಟ್ ಇನ್ ಎ ಬಿಗ್ಗರ್ ಸೈಜ್ ಆ್ಯಂಡ್ ಆಲ್ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೇಳಿದ್ದು ಯಾರು FW ಟೇಲರ್ ಅವರು, ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಇದು ತುಂಬ ಪಾಪ್ಯುಲರ್ ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್ಸಿಗೆ. ಇದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. FW ಟೇಲರ್ ಅವರು ಯಾಕೆ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅನ್ನು ತಂದ್ರು ಇವರು ಅಂತಂದ್ರೆ, ವಿಭೇದಾತ್ಮಕ ಕಾರ್ಯ ಆಧಾರಿತ ಕೂಲಿ ಪದ್ಧತಿ ಅಂತ ಹೇಳ್ತೀವಿ. ಅಂದ್ರೆ ಇದು ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅಂತ ಹೇಳ್ತೀವಿ, ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಡಿಫ್ರೆನ್ಸಿಯೇಟಿಂಗ್ ಏನಿದ್ರದ್ದು ಮುಖ್ಯ ಉದ್ದೇಶ ಅಂತಂದ್ರೆ, ಸಿ ದಟ್ ಎಫಿಷಿಯಂಟ್ ವರ್ಕರ್ಸ್, ಇದನ್ನು ಡಿವೈಡ್ ಮಾಡೋದೇನು, ಎಫಿಷಿಯಂಟ್ ಅಂಡ್ ಇನ್ಎಫಿಷಿಯಂಟ್. ಇವೆರಡನ್ನ ಡಿವೈಡ್ ಮಾಡೋದು ಇದ್ರ ಮುಖ್ಯ ಉದ್ದೇಶವಾಗಿರುತ್ತೆ. ಎಫಿಷಿಯನ್ಸಿ ಅಂಡ್ ಇನ್ಎಫಿಷಿಯನ್ಸಿ ಎರಡನ್ನ ಡಿವೈಡ್ ಮಾಡಿಬಿಟ್ರೆ ಅಲ್ಲಿಗೆ ಬಂದ್ಬಿಡುತ್ತೆ ನಿಮಗೆ, ಯಾರು ಎಫಿಷಿಯಂಟ್ ವರ್ಕರ್ ಮಸ್ಟ್ ಬಿ ರಿವಾರ್ಡೆಡ್ ಅಂಡ್ ಇನ್ಎಫಿಷಿಯಂಟ್ ವರ್ಕರ್ ಮಸ್ಟ್ ಬಿ ಪನಿಷ್ಡ್ ಅಂತ ಹೇಳ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ಕಾಸ್ಟ್ ಈಸ್ ಅ ಮೋಷನ್ ಸ್ಟಡಿ ಅಂತ ಚಲನ ಅಧ್ಯಯನ ಅಂತ ಹೇಳ್ತೀವಿ. ಚಲನ ಅಧ್ಯಯನ, ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ದ ಸ್ಟಡಿ ಆಫ್ ಮೂವ್ಮೆಂಟ್ ಲೈಕ್ ಲಿಫ್ಟಿಂಗ್, ಪುಟ್ಟಿಂಗ್ ಆಬ್ಜೆಕ್ಟ್ಸ್ ಅಂಡ್ ಸಿಟ್ಟಿಂಗ್ ಅಂಡ್ ಚೇಂಜಿಂಗ್ ದಿ ಪೊಸಿಷನ್ ಎಕ್ಸೆಟ್ರಾ. ಅಂದರೆ ಪೊಸಿಷನನ್ನು ಚೇಂಜ್ ಮಾಡೋದು, ಲಿಫ್ಟ್ ಮಾಡೋದು, ಪುಟ್ಟಿಂಗ್ ಮಾಡೋದು. ಓಕೆ, ಇವೆಲ್ಲ ಇದರ ಮೋಷನ್ ಸ್ಟಡಿ. ಅಂದರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅಂದರೆ ಬೇರೆ ಬೇರೆ ಬದಲಾವಣೆಯನ್ನು ಮಾಡ್ಕೊಳ್ಳುವಂಥದ್ದು ಮೋಷನ್ ಸ್ಟಡಿ ಅಂತ ಹೇಳ್ತೀವಿ. ದ ಮೋಷನ್ ಸ್ಟಡಿ ಕಂಡಕ್ಟ್ ಆ್ಯಂಡ್ ಟು ಎಲಿಮಿನೇಟ್ ದ ಅನ್ನೆಸೆಸರಿ ಅನ್ಪ್ರೊಡಕ್ಟಿವ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಮೋಷನ್ ಸ್ಟಡಿ ಮಾಡೋದೇ ಅನ್ಪ್ರೊಡಕ್ಟಿವ್ ಮೂವ್ಮೆಂಟ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಆ್ಯಂಡ್ ಟೇಲರ್ ವಾಸ್ ಆಲ್ಸೋ ಏಬಲ್ ಟು ಶೋ ದಟ್ ದ 4 time increase in the production. ಈ ಮೋಷನ್ ಸ್ಟಡಿ ಮಾಡೋದ್ರಿಂದ 8 hours ತಗೊಳ್ಳೋರು ಕೇವಲ ಅದಕ್ಕೆ 8 hours ತಗೊಳ್ಳೋರು ವರ್ಕನ್ನು ತಗೊಳ್ಳೋರು ಕೇವಲ 2 hours ಅಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮೋಷನ್ ಸ್ಟಡಿಯಲ್ಲೇ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಟೈಮ್ ಸ್ಟಡಿ, ಸರಿ, ಇನ್ನೊಂದು ಯಾವುದು ಅಂದರೆ ಮೋಷನ್ ಸ್ಟಡಿ ಆ್ಯಂಡ್ ಮೆಥಡ್ ಸ್ಟಡಿ ಅಂತ ಹೇಳ್ತೀವಿ. ಮೆಥಡ್ ಸ್ಟಡಿ ಅಂದರೆ ಏನು, ಸಿಲಿ ಫಸ್ಟ್ ಮೆಥಡ್ ಸ್ಟಡಿ, ಆಮೇಲೆ ಮೋಷನ್ ಸ್ಟಡಿ. ಮೆಥಡ್ ಸ್ಟಡಿಯಲ್ಲಿ ವಿಧಾನ ಅಧ್ಯಯನ ಅಂತ ಹೇಳ್ತೀವಿ. ಆಬ್ಜೆಕ್ಟಿವ್ಸ್ ಆಫ್ ವರ್ಕ್ ಸ್ಟಡಿ ಅಥವಾ ಮೆಥಡ್ ಸ್ಟಡಿ ಇಸ್ ಟು ಬಿ ಫೈಂಡ್ ಔಟ್ ದ ಬೆಸ್ಟ್ ವೇ ಆಫ್ ಡೂಯಿಂಗ್ ದ ಜಾಬ್. ಯಾವುದು ಬೆಸ್ಟ್ ವೇ ಇದೆ, ಬೆಸ್ಟ್ ವೇ ಆಫ್ ಡೂಯಿಂಗ್ ದಿ ಜಾಬ್ ಅಂತ. ಓಕೆ, ಯಾವುದು ಬೆಸ್ಟ್ ವೇ ಇದೆ ಅದನ್ನು ಮಾಡೋದು. ಅಂಡ್ ಸಿ ದಿ ಮೆಥಡ್ ಸ್ಟಡಿ is starting from procurement of raw material. ರಾ ಮಟೀರಿಯಲ್ ಇಂದ ಸ್ಟಾರ್ಟ್ ಆಗುತ್ತೆ. ಏನು ರಾ ಮಟೀರಿಯಲ್ ಖರೀದಿ ಮಾಡೋದ್ರಿಂದ ಟಿಲ್ ದಿ ಡೆಲಿವರಿ ಆಫ್ ದಿ ಫೈನಲ್ ಪ್ರಾಡಕ್ಟ್ ಟು ದಿ ಕಸ್ಟಮರ್. ಗ್ರಾಹಕರಿಗೆ ಡೆಲಿವರಿ ಆಗೋವರೆಗೂ ಏನೇನು ಕೆಲಸಗಳನ್ನು ಮಾಡ್ತೀವಿ ಅವೆಲ್ಲ ಮೆಥಡ್ ಸ್ಟಡಿಯಲ್ಲಿ ಬರ್ತವೆ. ಏನು ಕಚ್ಚಾ ಸಾಮಗ್ರಿಗಳನ್ನು ಖರೀದಿ ಮಾಡೋದ್ರಿಂದ ರಾ ಮಟೀರಿಯಲ್ನ ಗ್ರಾಹಕರಿಗೆ, ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಸಿದ್ಧ ವಸ್ತುಗಳನ್ನು ಗ್ರಾಹಕರಿಗೆ ತಲುಪುವವರೆಗೆ ಏನೇನು ಕೆಲಸ ಮಾಡ್ತೀವಿ ಅದು ಮೆಥಡ್ ಸ್ಟಡಿಯಲ್ಲಿ ಬಂದ್ಬಿಡ್ತವೆ. ಮೋಷನ್ ಸ್ಟಡಿ ಅಂದರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆಗಲೇ ಹೇಳಿದ್ದೀವಿ ನಾವು, ಮೋಷನ್ ಸ್ಟಡಿ ಅಂದರೆ ಪೊಸಿಷನ್ಸ್ ಮೈಟ್ ಬಿ ಗೋಯಿಂಗ್ ಟು ಚೇಂಜಸ್ ಅಂಡ್ ಅಂತ. ನೆಕ್ಸ್ಟ್ ಟೈಮ್ ಸ್ಟಡಿ ಅಂದರೆ ಸಮಯದ ಅಧ್ಯಯನ ಅಂತ ಹೇಳ್ತೀವಿ. ಇಟ್ ಈಸ್ ಕಂಡಕ್ಟೆಡ್ ಟು ದಿ ಡಿಟರ್ಮೈನ್ ದ ಸ್ಟ್ಯಾಂಡರ್ಡ್ ಟೈಮ್ ಅಂಡ್ ರಿಕ್ವೈರ್ಡ್ ಟು ಬಿ ಪರ್ಫಾರ್ಮ್ ವೆಲ್ ಡಿಫೈನ್ಡ್ ಜಾಬ್ ಅಂತ ಹೇಳ್ತೀವಿ. ಅಂಡ್ ಸ್ಟ್ಯಾಂಡರ್ಡ್ ಟೈಮ್ ಕಂಪೇರ್ ವಿತ್ ದಿ ಆಕ್ಚುಯಲ್ ಟೈಮನ್ನು ಮತ್ತು ಸ್ಟ್ಯಾಂಡರ್ಡ್ ಟೈಮನ್ನು ಕಂಪೇರ್ ಮಾಡ್ತೀವಿ. ಅಂಡ್ ಆಕ್ಚುಯಲ್ ಟೈಮ್ ಯಾವ್ದು ಚೆನ್ನಾಗಿದೆ ಅಂತ ನೋಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದು ಸ್ಟ್ಯಾಂಡರ್ಡ್ ಟೈಮ್ ಅಂಡ್ ಆಕ್ಚುಯಲ್ ಟೈಮ್ಸ್ ಅಂತ ಹೇಳ್ತೀವಿ. ಅಂಡ್ ಫ್ಯಾಟಿಗ್ಯೂ ಸ್ಟಡಿ, ಆಯಾಸ ಅಂತ ಹೇಳ್ತೀವಿ. ಆಯಾಸ ಅಧ್ಯಯನ ಅಂದರೆ ಫ್ಯಾಟಿಗ್ಯೂ ಸ್ಟಡಿ ಇಸ್ ಕಂಡಕ್ಟೆಡ್ ಟು ಡಿಟರ್ಮೈನ್ ದಿ ಅಮೌಂಟ್ ಅಂಡ್ ಫ್ರೀಕ್ವೆನ್ಸಿ ಆಫ್ ರೆಸ್ಟ್ ಇಂಟರ್ವಲ್ಸ್ ಆಫ್ ದಿ ಕಾಂಪಿಟಿಂಗ್ ಟಾಸ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ವರ್ಕರ್ಸ್ ಕ್ಯಾನ್ ಬಿ ಗೆಟ್ ಸಮ್ ರೆಸ್ಟ್ ಫಾರ್ ಲಂಚ್ ಆರ್ ಫಾರ್ ಮ್ಯಾನುವಲ್ ಲೇಬರ್ಸ್ ಇರ್ತೀವಲ್ಲ, ಅದಕ್ಕಾಗಿ ನಾವು ಮನುಷ್ಯರು, ನಮಗೆ ಆಯಾಸ ಬರೋದು ಸಹಜ. ನಾವು ಕಂಪ್ಯೂಟರ್ ಅಲ್ಲ, ಮಷಿನರಿ ಅಲ್ಲ, ಸಹಜವಾಗಿ ಬರುತ್ತವೆ. ಅದಕ್ಕೆ ನಮಗೆ ರಿಫ್ರೆಶ್ಮೆಂಟ್ ಮಾಡಲಿಕ್ಕೆ ಕೆಲವೊಂದು ಟೈಮನ್ನು ಕೊಡಬೇಕು ಅಂತ ಹೇಳಿ FW ಟೇಲರ್ ಅವರು ಇಷ್ಟು ಟೈಮ್ ಸ್ಟಡಿ ಇವೆಲ್ಲ ಸ್ಟಡಿ ಮಾಡ್ತಾರೆ. ಫ್ಯಾಟಿಗ್ಯೂ ಸ್ಟಡಿ, ಅವರಿಗೆ ಆಯಾಸ ಆಗುತ್ತೆ, ಅವರಿಗೆ ಲಂಚಿಗೆ ಇದು ಕೊಡಿ ಅಥವಾ ಬ್ರೇಕ್ಫಾಸ್ಟಿಗೆ ಅವರಿಗೆ ರೆಸ್ಟ್ ಕೊಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಬಂದು ಇನ್ನು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಫಸ್ಟಿಗೆ ಡಿಸ್ಕಸ್ ಮಾಡಿ ಹೇಳಿದವರೇ FW ಟೇಲರ್. ಇಲ್ಲಿಗೆ FW ಟೇಲರ್ ಅವರು ಮಾಡಿರುವಂಥ ಎಲ್ಲ ತತ್ವಗಳನ್ನು ನಾವು ಹೇಳಿದ್ದೀವಿ. ನೆಕ್ಸ್ಟು ಹೆನ್ರಿ ಫಯೋಲ್ ಅವ್ರದ್ದು ತತ್ವಗಳನ್ನು ಹೇಳಬೇಕಾಗತ್ತೆ. ಟಿಲ್ ದೆನ್ ಬಾಯ್.